ಸೊ ಇವತ್ತು ನಾನು ಬಜೆಟ್ ಅಡ್ವೆಂಚರ್ ಬೈಕ್ ಬ್ಯಾಟನ್ನು ಮಾಡ್ತೀನಿ. ಸೊ 2 ಬೈಕ್ಸು ವಿಚ್ ಇಸ್ ದೇರ್ ಇನ್ ಇಂಡಿಯನ್ ಮಾಸ್ ಮಾರ್ಕೆಟು ಬಜೆಟ್ ಸೆಗ್ಮೆಂಟಲ್ಲಿ. ಸೊ ಫಸ್ಟ್ಲಿ ಬಜೆಟ್ ಸೆಗ್ಮೆಂಟು ಮತ್ತು ಪ್ರೀಮಿಯಂ ಸೆಗ್ಮೆಂಟಲ್ಲಿ ಯಾವ್ಯಾವ ಬೈಕ್ಸ್ ಬರುತ್ತೆ ಅದನ್ನು ಡಿಸ್ಕಸ್ ಮಾಡೋಣ. ಹಾಗೂ ಈ 2 ಬೈಕ್ದು ಸಿಮಿಲಾರಿಟಿ ಏನು, ಈ 2 ಬೈಕ್ದು ಡಿಫ್ರೆನ್ಸಸ್ ಏನು, ಹಾಗೂ ವಾಟ್ ಈಸ್ ದಟ್ ಒನ್ ಫ್ಯಾಕ್ಟರ್ ಆರ್ ಐ ವುಡ್ ಸೇ ದಟ್ ಫ್ಯಾಕ್ಟರ್ ವಿಚ್ ಆ್ಯಕ್ಚುಲಿ ಐಡೆಂಟಿಫೈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು. ಎಸ್, ಇವತ್ತು ನಾನು ಎಕ್ಸ್ಪಲ್ಸ್ 210 ಹೀರೋ ಅವ್ರದ್ದು ವರ್ಸಸ್ ದ 8C ಅಡ್ವೆಂಚರ್, ಈ 2 ಬೈಕ್ಸ್ ನಾನು ಕಂಪ್ಯಾರಿಸನ್ ಮಾಡ್ತೀನಿ. ಹಾಯ್, ನನ್ನ ಹೆಸರು ವಿಶಾ. ವೆಲ್ಕಮ್ ಟು ರಾಯಲ್ ವಾಯೇಜರ್. ಫಸ್ಟ್ಲಿ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಟ್ ಬೇರೆ ಬೈಕ್ಸ್ ಏನಕ್ಕೆ ಈ ಕ್ಯಾಟಗರಿಲಿ ನಾನು ಇನ್ಕ್ಲೂಡ್ ಮಾಡಿಲ್ಲ, ಆರ್ ಇನ್ ಜನರಲ್ ಬಜೆಟ್ ಅಡ್ವೆಂಚರ್ ಬೈಕ್ಸ್ ಅಂದರೆ ಇದೆರಡೇ ಬೈಕ್ನ ನಾನು ಏನಕ್ಕೆ ಕನ್ಸಿಡರ್ ಮಾಡಿದ್ದೀನಿ ಅಂತ ಕೇಳೋದಾದರೆ, ಬೇರೆ ಬೈಕ್ಸು ನೀವು ಏನೇ ನೋಡ್ತಾ ಇದ್ದೀರಾ ಅದೆಲ್ಲ ಟೂರರ್ಸು. ಟು ಬಿ ಆನೆಸ್ಟು, ನೀವು ಟೂರಿಂಗ್ ಮಾಡಬೇಕಾದ್ರೆ ವಾಟ್ ಈಸ್ ದ ರಿಕ್ವೈರ್ಮೆಂಟ್ ನಾನು ಆಲ್ರೆಡಿ ಪರ್ಪಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಬರೀ ಟೂರಿಂಗ್ ಮಾಡಬೇಕಂದ್ರೆ ನಿಮಗೆ ಸಾಕಷ್ಟು ಬೈಕ್ಸ್ ಇದೆ. ಅದನ್ನು ನಾನು ಟೂರರ್ ವರ್ಸಸ್ ನಾನ್ ಟೂರರ್ ಬೈಕ್ ಅದು ಮಾಡಿದ್ದೀನಿ ಎಕ್ಸ್ಪ್ಲನೇಷನು. ಸೊ ಆ ವಿಡಿಯೋನು ಚೆಕ್ಔಟ್ ಮಾಡ್ಬೋದು ನಿಮಗೆ. ಸೊ ಟೂರಿಂಗ್ ಮಾಡೋಕ್ಕೆ ನಿಮಗೆ ಇದೆರಡೇ ಬೈಕ್ ಬೇಕು ಅಂತ ಅವಶ್ಯಕತೆ ಇಲ್ಲ. ದಿಸ್ ಈಸ್ ಮೋರ್ ಫಾರ್ ಅಡ್ವೆಂಚರ್ ಟೂರಿಂಗ್, ಸ್ಪೆಸಿಫಿಕ್ಲಿ ಅಡ್ವೆಂಚರ್ ಟೂರಿಂಗ್ ಕಂಪ್ಯಾರಿಸನ್ನು. ಸೊ ಇಲ್ಲಿ ವಿಚ್ ಆರ್ ದ ಕಸ್ಟಮರ್ ಹೂ ಶುಡ್ ಬಿ ಲುಕಿಂಗ್ ಔಟ್ ಫಾರ್ ಅಂತ ಕೇಳೋದಾದರೆ, ದೋಸ್ ಫಸ್ಟ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರಬೇಕು ಆ ಕಸ್ಟಮರ್ಗೆ ವಿತ್ ನಾರ್ಮಲ್ ಬೈಕ್ಸ್ ಅಟ್ಲೀಸ್ಟು. ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು ಅವ್ರದ್ದು ಪರ್ಪಸ್ ತುಂಬ ಸ್ಪೆಸಿಫಿಕ್ ಆಗಿದೆ. ಬೇಸಿಕಲಿ ದಟ್ ದೇ ವಾಂಟ್ ಟು ಡೂ ಅಡ್ವೆಂಚರ್ ಟೂರಿಂಗ್ ಅಂದರೆ ಬೇಸಿಕಲಿ ಟೂರಿಂಗು ಮಾಡಬೇಕು ಹಾಗೂ ಆಫ್ ರೋಡಿಂಗು ಮಾಡಬೇಕು. ಎರಡರದ್ದು ರಿಕ್ವೈರ್ಮೆಂಟ್ ಇದೆ ಒಂದು ಬೈಕಿಂದ ಅಂದರೆ ದೆನ್ ಈ 2 ಬೈಕ್ದು ಕಂಪ್ಯಾರಿಸನ್ ವೀಡಿಯೋ ನೀವು ನೋಡ್ಬೋದು. ಅದರ್ವೈಸ್ ಐ ಡೋಂಟ್ ಥಿಂಕ್ ನಿಮಗೆ ರಿಕ್ವೈರ್ಮೆಂಟ್ ಇದೆ ಈ ವಿಡಿಯೋ ನೋಡೋಕ್ಕೆ, ಬಿಕಾಸ್ ದೇರ್ ಆರ್ ಸಮ್ ಥಿಂಗ್ಸ್ ಆಬ್ವಿಯಸ್ಲಿ ವಿಚ್ ಆರ್ ಲ್ಯಾಕಿಂಗ್ ಇನ್ ದೀಸ್ 2 ಬೈಕ್ಸು ವಿಚ್ ವಿಲ್ ಆ್ಯಕ್ಚುಲಿ ಮೇಕ್ ಯು ನಾಟ್ ಬೈ ದೀಸ್ ಬೈಕ್ಸ್. ಸೊ ಅದರಿಂದ ಮೊದಲೇ ನಿಮಗೆ ವಾರ್ನ್ ಮಾಡ್ತಾ ಇದ್ದೀನಿ. ಸೊ ಎನಿವೇ, ಬಟ್ ಸ್ಟಿಲ್ ಏನಕ್ಕೆ ಬಜೆಟ್ ಸೆಗ್ಮೆಂಟ್ ಅಂತ ಹೇಳ್ತಾ ಇದೆಯಾ, ಬೇರೆ ಸೆಗ್ಮೆಂಟ್ ಏನಾದ್ರು ಇದೆಯಾ, ಪ್ರೀಮಿಯಂ ಸೆಗ್ಮೆಂಟ್ ಸಮಥಿಂಗ್ ಅಂತ ಕೇಳೋದಾದರೆ, ನಾನಿಲ್ಲಿ ಸ್ಪೆಸಿಫಿಕಲಿ ಮಾಸ್ ಮಾರ್ಕೆಟ್ ಸೆಗ್ಮೆಂಟಲ್ಲಿ ಮಾತಾಡ್ತಾ ಇದ್ದೀನಿ. ಮಾಸ್ ಮಾರ್ಕೆಟ್ ಸೆಗ್ಮೆಂಟಲ್ಲಿ ಮಾತಾಡೋದಾದರೆ ನಿಮಗೆ ಗೊತ್ತಿರೋ ಪ್ರಕಾರ 2 to 3 lakh ಸೆಗ್ಮೆಂಟ್ ನೀವು 2 years ಬ್ಯಾಕ್ ನೋಡೋದಾದರೆ ವಾಸ್ ದ ಹಾಟೆಸ್ಟ್ ಸೆಗ್ಮೆಂಟ್. ಆ ಟೈಮಲ್ಲಿ ನಿಮಗೆ ಹಿಮಾಲಯನ್ ಇತ್ತು ಹಾಗೂ ಎಡ್ಜಿ ಅಡ್ವೆಂಚರ್ ಇತ್ತು. ದೋಸ್ 2 ದ ಬಿಗ್ಗೆಸ್ಟ್ ಕಾಂಪಿಟೇಷನ್ ಇದ್ದಿದ್ದು. ಬಟ್ ಇವಾಗ ಹಿಮಾಲಯನ್ನು ನೆಕ್ಸ್ಟ್ ಲೆವೆಲ್ ಕೊಟ್ಟೋಗ್ಬಿಟ್ಟಿದೆ. ಸೊ ಇವಾಗ ನಿಮಗೆ 2 to 3 lakh ಸೆಗ್ಮೆಂಟಲ್ಲಿ ಅವೈಲೇಬಲ್ ಇರುವಂಥ ನಿಮಗೆ ಒಂದು ಕೇಪೇಬಲ್ ಅಡ್ವೆಂಚರ್ ಬೈಕ್ಸ್ನ ನೋಡೋದಾದರೆ 2 ಬೈಕ್ಸ್ ನಿಮಗೆ ಕಾಣುತ್ತೆ. ಸೊ ಸ್ಕ್ರಾಮ್ 440 ಏನಕ್ಕೆ ಇನ್ಕ್ಲೂಡ್ ಮಾಡಿಲ್ಲ ಅಂತೆಲ್ಲ ಹೇಳ್ಬೇಡಿ, ಈ ಸ್ಟಾರ್ಮ್ 250 ಏನಕ್ಕೆ ಇನ್ಕ್ಲೂಡ್ ಮಾಡಿಲ್ಲ ಅಂತ ಹೇಳ್ಬೇಡಿ. ಅದೆರಡು ಬಂದುಬಿಟ್ಟು ಟೂರರ್ ಕ್ಯಾಟಗರಿಗೆ ಬರುತ್ತೆ. ಸೊ ಅಡ್ವೆಂಚರ್ ಬೈಕ್ ಕ್ಯಾಟಗರಿ ಸ್ಪೆಸಿಫಿಕಲಿ ನೀವು ನೋಡೋದಾದರೆ ಕೇಪಬಿಲಿಟಿ ವೈಸ್ ಆ್ಯಂಡ್ ಅಬಿಲಿಟಿ ವೈಸ್ ನೋಡೋದಾದರೆ ಇದೆರಡೇ ಬೈಕು ಬರುತ್ತೆ. ಸೊ ದಟ್ ಈಸ್ ವೈ ಐ ಆಮ್ ಕನ್ಸಿಡರಿಂಗ್ ಇನ್ ದ ಬಜೆಟ್ ಅಡ್ವೆಂಚರ್ ಬೈಕು. ನಿಮಗೆ ಪ್ರೀಮಿಯಂ ಅಡ್ವೆಂಚರಲ್ಲಿ ನೀವು ದ ಹಿಮಾಲಯನ್ ವರ್ಸಸ್ KTM ನೋಡ್ಬೋದು. ಸೊ ಅದೆರಡರದ್ದು ಕೇಪಬಿಲಿಟಿ, ಅಬಿಲಿಟಿ, ಫೀಚರ್ಸು, ಆಲ್ ದೋಸ್ ಥಿಂಗ್ಸ್ ಆರ್ ನೆಕ್ಸ್ಟ್ ಲೆವೆಲ್ ಇದೆ. ಸೊ ಡೆಫಿನೆಟ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ನು ಸೆಟ್ ಮಾಡಬೇಕಾಗುತ್ತೆ. ಸೊ ಅಬೌವ್ 3 lakh ಸೆಗ್ಮೆಂಟ್ ಬಗ್ಗೆ ಮಾತಾಡೋದಾದರೆ, ಸೊ ಅದರಿಂದ ಐ ವುಡ್ ಸೇ ನಿಮ್ಮ ಎಕ್ಸ್ಪೆಕ್ಟೇಷನ್ ರೈಟ್ ಸೆಟ್ ಮಾಡಿ. ಬಿಕಾಸ್ ಇದನ್ನು ನೀವು ಕನ್ಸಿಡರ್ ಮಾಡೋ ಮೇನ್ ರೀಸನ್ ಬಂದುಬಿಟ್ಟು ಈಸ್ ದ್ಯಾಟ್ ಯು ಆರ್ ಕನ್ಸಿಡರಿಂಗ್ ದ ಬಜೆಟ್ ಬಿಟ್ವೀನ್ 2 to 3 lakhs. ಸೊ ಅದರಲ್ಲಿ ಐ ವುಡ್ ಸೇ ಈ 2 ಬೈಕ್ ನಿಮ್ಗೆ ಅವೈಲೇಬಲ್ ಇರೋದು. ಸೊ ಈ 2 ಬೈಕಲ್ಲಿ ಯಾವ್ದು ತೊಗೋಬೇಕು ಅದನ್ನು ಡಿಸೈಡ್ ಮಾಡೋಕ್ಕೆ ಇವತ್ತು ಹೆಲ್ಪ್ ಮಾಡ್ತೀನಿ ನಿಮಗೆ. ಸೊ ಫಸ್ಟ್ಲಿ ಈ 2 ಬೈಕ್ದು ನಾವು ಸಿಮಿಲಾರಿಟೀಸ್ ಬಗ್ಗೆ ಮಾತಾಡೋಣ ಬಿಫೋರ್ ನಾನು ಕಂಪ್ಯಾರಿಸನ್ ಮಾಡೋ ಮೊದಲು. ಬಿಕಾಸ್ ದರ್ ಆರ್ ಸಮ್ ಥಿಂಗ್ಸ್ ವಿಚ್ ಆರ್ ವೆರಿ ಸಿಮಿಲರ್ ಇನ್ ದೀಸ್ 2 ಬೈಕ್ಸು. ಸೊ ಅದನ್ನು ಕನ್ಸಿಡರ್ ಮಾಡಿಬಿಟ್ಟು ಆಮೇಲೆ ಯು ಕ್ಯಾನ್ ಗೋ ಅಹೆಡ್ ವಿತ್ ದ ಡಿಫ್ರೆನ್ಸಸ್ಸು. ಸೊ ಸಿಮಿಲಾರಿಟಿ ನೋಡೋದಾದರೆ ದ ಫಸ್ಟ್ ಮೋಸ್ಟ್ ಸ್ಟ್ರೈಕಿಂಗ್ ಸಿಮಿಲಾರಿಟಿ, ಆ್ಯಂಡ್ ಇದೊಂಥರ ನೆಗೆಟಿವ್ ಎಂಡಿಂದ ನಾನು ಹೇಳ್ತಾ ಇದ್ದೀನಿ, ಈಸ್ ದ್ಯಾಟ್ ಬೋತ್ ದೀಸ್ ಬೈಕ್ಸ್ ಕಮ್ ವಿತ್ ಟ್ಯೂಬ್ ಟೈರ್ಸ್. ಎಸ್, ಸ್ಪೋಕ್ ವೀಲ್ಸ್ ಬರ್ತಾ ಇದೆ ವಿಚ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಔಟ್ ಇನ್ ದ ಆಫ್ ರೋಡ್ ಕೇಪಬಿಲಿಟಿ. ಬಟ್ ದ ಟ್ಯೂಬ್ ಟೈರ್ ಇದಲ್ವಾ, ಅದು ಇದರದ್ದು ಟೂರಿಂಗ್ ಕೇಪಬಿಲಿಟಿನ ಹೆವಿ ಡೆಂಟ್ ಮಾಡುತ್ತೆ ಅನ್ಫಾರ್ಚುನೇಟ್ಲಿ. ಸೊ ಎಸ್, ಬಜೆಟ್ ಸೆಗ್ಮೆಂಟಲ್ಲಿ ಅನ್ಫಾರ್ಚುನೇಟ್ಲಿ ನಿಮ್ಗೆ ಇದೇ ಅವೈಲೇಬಲ್ ಇರೋದು. ಆ್ಯಂಡ್ ಐ ಡೋಂಟ್ ಥಿಂಕ್ ಇದನ್ನು ತೊಗೊಳ್ತಾ ಇದ್ದೀರಾ ಅಂತ ಪ್ಲ್ಯಾನ್ ಆಗ್ತಾ ಇದ್ದೀರಾ ಅಂದರೆ ಡೋಂಟ್ ಥಿಂಕ್ ಅಬೌಟ್ ನೀವು ಓಕೆ ನಾನು ಸ್ಪೋಕ್ ವೀಲು ವಿತ್ ಟ್ಯೂಬ್ಲೆಸ್ ಆಪ್ಷನ್ ಇರುವಂಥ ನೀವು ರಿಮ್ಸ್ನ ತೊಗೋಬೋದು, ಬೈ ಮಾಡ್ಬೋದು ಅಂತೆಲ್ಲ ನೀವು ಪ್ಲ್ಯಾನ್ ಹಾಕೋಬೇಡಿ. ಬಿಕಾಸ್ ದ್ಯಾಟ್ ವಿಲ್ ಬಿ ವೆರಿ ಎಕ್ಸ್ಪೆನ್ಸಿವ್, ಎಸ್ಪೆಷಲಿ ಫಾರ್ ಪೀಪಲ್ ಹೂ ಆರ್ ಕನ್ಸಿಡರಿಂಗ್ ಇನ್ ದ ಬಜೆಟ್ ಸೆಗ್ಮೆಂಟು. ನಾನು ಆಲ್ರೆಡಿ ಒಂದು ಕಂಪ್ಯಾರಿಸನ್ ಮಾಡಿದ್ದೀನಿ ವಿತ್ ದ ಎಕ್ಸ್ಪಲ್ಸ್ ಆ್ಯಂಡ್ ದ ADV 390 ಫಾರ್ ದೋಸ್ ಪೀಪಲ್ ಹೂ ಆರ್ ಲಿಟಲ್ ಬಿಟ್ ವೆಲ್ತಿ ಇದ್ದಾರೆ, ಫಿನಾನ್ಷಿಯಲಿ ಸ್ಟೇಬಲ್ ಇದ್ದಾರೆ, ಅವರು ಆ ಥರನ ನೋಡ್ತಾರೆ. ಬಟ್ ನೀವು ಇನ್ ಕೇಸ್ ನೋಡ್ತಾ ಇದ್ದೀರಾ ಬಜೆಟಲ್ಲಿ ಇದ್ಬಿಟ್ಟು, ಐ ಡೋಂಟ್ ಥಿಂಕ್ ಇಟ್ ವಿಲ್ ಬಿ ಅ ವಯಬಲ್ ಆಪ್ಷನ್. ಮೊದಲೇ ಹೇಳ್ತಾ ಇದ್ದೀನಿ, ನೀವು ಮೊದಲೇ ರೆಡಿಯಾಗಿರಬೇಕು ಟು ಟ್ರೈನ್ ಯುವರ್ ಸೆಲ್ಫ್ ಟು ಫಿಕ್ಸ್ ಅ ಪಂಚರ್ ಇಫ್ ಇಟ್ ಎನಿ ಕೇಸ್ ಇದಾದರೆ. ಎರಡರಲ್ಲೂ ನಿಮಗೆ ರೋಡ್ ಸೈಡ್ ಅಸಿಸ್ಟೆನ್ಸ್ ಸಿಗುತ್ತೆ. ಬಟ್ ಐ ಥಿಂಕ್ DIY ನೀವು ಕಲೀಲೇಬೇಕಾಗುತ್ತೆ ಈ 2 ಬೈಕ್ನ ತೊಗೊಳ್ಳೋ ಪ್ಲ್ಯಾನ್ ಇದೆ ಅಂದರೆ. ಸೊ ದಟ್ ಈಸ್ ಸಮಥಿಂಗ್ ನಾನು ಮೊದಲೇ ವಾರ್ನ್ ಮಾಡ್ತಾ ಇದ್ದೀನಿ. ಸೊ ದಟ್ ಈಸ್ ಸಮಥಿಂಗ್ ನೀವು ಕನ್ಸಿಡರ್ ಮಾಡಬೇಕು. ಸೊ ಎಸ್, ನೋ ಟ್ಯೂಬ್ಲೆಸ್ ಆಪ್ಷನ್. ಸೊ ದ್ಯಾಟ್ ಈಸ್ ಒನ್ ಡ್ರಾಬ್ಯಾಕ್ ಆಫ್ ದಿಸ್ ಬೈಕ್. ಆ್ಯಂಡ್ ಎರಡರಲ್ಲೂ ಸಿಮಿಲರ್ ಆಗಿದೆ. ಸೆಕೆಂಡ್ ಬಂದುಬಿಟ್ಟು ಈ 2 ಬೈಕ್ದು ಸರ್ವಿಸ್ ಕ್ವಾಲಿಟಿ ಹಾಗೂ ರಿಲಯಬಿಲಿಟಿ ಬಗ್ಗೆ ಮಾತಾಡೋದಾದರೆ, ಅಗೇನ್ ಇದೊಂದು ನೆಗೆಟಿವ್ ಸೈಡಿಂದ ಹೇಳ್ತಾ ಇದ್ದೀನಿ. 2 ಬೈಕ್ದು ಸರ್ವಿಸ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ತುಂಬ ಪಾಸಿಟಿವ್ ಕೇಳಿಲ್ಲ, ತುಂಬ ನೆಗೆಟಿವ್ ಕೇಳಿಲ್ಲ. ಐ ವುಡ್ ಸೇ ಮಿಕ್ಸ್ಡ್ ರಿಯಾಕ್ಷನ್ಸೇ ನೋಡಿದ್ದೀನಿ ಇಂಟರ್ನೆಟ್ಟಲ್ಲಿ. ಸೊ ಐ ನೋ ಸೋಷಿಯಲ್ ಮೀಡಿಯಾ ಸ್ವಲ್ಪ ನೆಗೆಟಿವ್ಸ್ನ ಜಾಸ್ತಿ ಹೈಲೈಟ್ ಮಾಡ್ತಾರೆ. ಬಟ್ ಐ ಥಿಂಕ್
ಇದೇ ಫಾರ್ ಶ್ಯೂರ್ ನೆಗೆಟಿವ್ಸು ನೀವು ಸೊ ಅದನ್ನು ಇಗ್ನೋರ್ ಮಾಡೋಕ್ಕಾಗಲ್ಲ. ಸೊ ಎಸ್ ಸ್ವಲ್ಪ ನನ್ನ ಸರ್ವಿಸ್ ಕ್ವಾಲಿಟಿ ಆ್ಯಂಡ್ ರಿಲಯಬಿಲಿಟಿ ಎರಡೂ ವಿಚಾರದಲ್ಲಿ ಮಾತಾಡೋದಾದರೆ ನೆಗೆಟಿವ್ ಸೈಡಲ್ಲಿ ನೀವು ನೋಡ್ಬೋದು. ಬಟ್ ಎಸ್ ಇದ್ರ ವಿಚಾರ ನಾನು ಆಲ್ರೆಡಿ ಸರ್ವಿಸ್ ಬಗ್ಗೆ ಮಾತಾಡಬೇಕಾದ್ರೆ ತುಂಬ ಕ್ಲಿಯರ್ಲಿ ಹೇಳಿದ್ದೀನಿ. ಇಫ್ ಎನಿ ಕಂಪನಿಯಲ್ಲಿ 100% ಪ್ರಾಡಕ್ಟ್ಸು ಫೇಲ್ ಆಗ್ತಾ ಇದೆ ಅಂದರೆ ದೆನ್ ಅದ್ರ ಬಗ್ಗೆ ನೀವು ಹೇಳ್ಬೋದು ದಟ್ ಈ ಪ್ರಾಡಕ್ಟ್ನ ರೆಕಮೆಂಡೇ ಮಾಡೋಕ್ಕಾಗಲ್ಲ ಅಂತ. ಬಟ್ ಈ ಎರಡು ಪ್ರಾಡಕ್ಟಲ್ಲಿ ಎಸ್ ಇಶ್ಯೂಸ್ ಬಂದಿದೆ, ಬಟ್ ಕಂಪನೀಸ್ ರಿಸಾಲ್ವ್ ಮಾಡಿಕೊಟ್ಟಿದ್ದಾರೆ ಟು ಸಮ್ ಎಕ್ಸ್ಟೆಂಟು. ಬಟ್ ಎಸ್ ದ್ಯಾಟ್ ಈಸ್ ಗೋಯಿಂಗ್ ಟು ಬಿ ದೇರ್. ನಿಮಗೆ ಪ್ರಾಬ್ಲಮ್ನಲ್ಲಿ ಸಿಗಾಕೊಂಡ್ರೆ ಐ ನೋ ಡೆಫಿನೆಟ್ಲಿ ಐ ವಿಲ್ ಬಿ ಲೈಕ್ ಕರ್ಸಿಂಗ್ ಯೋರ್ ಸೆಲ್ಫ್ ಏನಕ್ಕೆ ಬೈಕ್ ತೊಗೊಂಡೆ ಅಂತ. ಬಟ್ ಅದು ಥಿಂಗ್ ಇಸ್ ಅಗೇನ್ ಹೇಳ್ತಾ ಇಲ್ವಾ, ಪಾಸಿಟಿವ್ ಸೈಡು ನೋಡಿದ್ದೀನಿ ನಾನು. ತುಂಬ ಜನ ಇದನ್ನ ಐ ಮೀನ್ ಎಸ್ಪೆಷಲಿ ಮೈಸೂರಲ್ಲಿ ನಾನು ಸಾಕಷ್ಟು ಜನ ಎಡ್ಜಿ ಅಡ್ವೆಂಚರ್ ತೊಗೊಂಡಿರೋದು ನೋಡಿದ್ದೀನಿ. ಆ್ಯಂಡ್ ನೀವು ಆಬ್ವಿಯಸ್ಲಿ ಈ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಎಕ್ಸ್ಪಲ್ಸು ತೊಗೊಂಡಿರೋದು ನೋಡಿರ್ತಾರೆ. ಸೊ ತುಂಬ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ಬಟ್ ಎಸ್ ಅದು ಸ್ವಲ್ಪ ಕಾಷನ್ ಇಟ್ಕೊಂಡಿರಿ. ಆ್ಯಂಡ್ ಎವ್ರಿಥಿಂಗ್ ರಿಲೇಟೆಡ್ ಟು ವಾರಂಟಿ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಬಗ್ಗೆ ದ ಶೋರೂಮ್ಸಿಂದ ನೀವು ಎಲ್ಲಿ ತೊಗೋತಾ ಇದ್ದೀರಾ ಅದನ್ನು ಕರೆಕ್ಟಾಗಿ ಚೆಕ್ ಮಾಡಿಬಿಟ್ಟು ಬೈ ಮಾಡಿ. ಆ್ಯಂಡ್ ಎಲ್ಲ ಲೈಕ್ PDI ಆ್ಯಂಡ್ ಎವ್ರಿಥಿಂಗ್ ಕ್ಲಿಯರಾಗಿ ನೋಡಿ. ವೆಹಿಕಲ್ ಏನಾದರೂ ಪ್ರಾಬ್ಲಮ್ ಇದೆಯಾ, ಇನಿಷಿಯಲಿ ಏನಾದರೂ ಇಶ್ಯೂಸ್ ಬರ್ತಾ ಇದೆ, ಇದನ್ನೆಲ್ಲ ಸ್ವಲ್ಪ ಜಾಸ್ತಿ ಗಮನ ಕೊಟ್ಬಿಟ್ಟು ನೋಡ್ತಾ ಇರಿ. ದಟ್ ಈಸ್ ಆಲ್ ಐ ವುಡ್ ಲೈಕ್ ಟು ಸೇ. ಇನಿಷಿಯಲ್ ಟೈಮಲ್ಲಿ ನಿಮಗೆ ಏನೋ ಪ್ರಾಬ್ಲಮ್ ಬಂದುಬಿಟ್ರೆ ರಿಸಾಲ್ವ್ ಮಾಡ್ಕೊಡ್ತಾರೆ ಕಂಪನಿ, ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ದಟ್ ಇಸ್ ಒನ್ ಥಿಂಗ್ ನಾನು ಹೇಳ್ಬೋಣ ಅಂತ. ಸೊ ಇದು ಎರಡನೇ ಐ ವುಡ್ ಸೇ ಸಿಮಿಲಾರಿಟಿ, ಒಂದು ನೆಗೆಟಿವ್ ಸೈಡಿಂದ ಹೇಳಿದೆ. ಆ್ಯಂಡ್ ಮೂರನೇ ಸಿಮಿಲಾರಿಟಿ ಐ ವುಡ್ ಸೇ ಈಸ್ ಇನ್ ದ ಪರ್ಪಸ್. ಸೊ ಪರ್ಪಸ್ ವೈಸು ಎರಡು ಬೈಕ್ತು ಆಲ್ರೆಡಿ ಹೇಳಿದ್ದೀನಿ, ಇದು ಅಡ್ವೆಂಚರ್ ಟೂರರು. ಸೊ ಎರಡು ಬೈಕ್ ಅಡ್ವೆಂಚರ್ ಟೂರರ್ ಆಗಿರೋದ್ರಿಂದ ಎರಡು ಬೈಕ್ತು ಐ ವುಡ್ ಸೇ ಆ್ಯಕ್ಚುಲಿ ಎಕ್ಸ್ಪಲ್ಸು ಒನ್ ಟೈಮಲ್ಲಿ ಇಟ್ ವಾಸ್ ಮೋರ್ ನೋನ್ ಟು ಬಿ ಅನ್ ಆಫ್ ರೋಡರ್. ಬಟ್ ಇವಾಗ ಐ ಥಿಂಕ್ ಇದನ್ನು ಕನ್ಸಿಡರ್ ಜನ ಮಾಡ್ತಾ ಇದ್ದಾರೆ. ಅಂದರೆ ಬರೀ ಆಫ್ ರೋಡ್ಗೋಸ್ಕರ ಕನ್ಸಿಡರ್ ಮಾಡ್ತಾ ಇಲ್ಲ, ಟೂರಿಂಗು ಕನ್ಸಿಡರ್ ಮಾಡ್ತಾ ಇದ್ದಾರೆ, ಆಫ್ ರೋಡಿಂಗು ಕನ್ಸಿಡರ್ ಮಾಡ್ತಾ ಇದ್ದಾರೆ. ಎಡ್ಜಿ ಅಡ್ವೆಂಚರ್ ಮೊದಲಿಂದನೂ ಇಟ್ ವಾಸ್ ಲೈಕ್ ದ 50-50 ಟೂರಿಂಗ್ ಆ್ಯಂಡ್ ಆಫ್ ರೋಡ್ ಅಂತಲೇ ಕನ್ಸಿಡರ್ ಮಾಡ್ತಾ ಇದ್ರು. ಸೊ ಎರಡು ಬೈಕು ನಿಮಗೆ ಟೂರಿಂಗು ಚೆನ್ನಾಗಿ ಮಾಡ್ಬೋದು ಆ್ಯಂಡ್ ಆಫ್ ರೋಡಿಂಗು ಚೆನ್ನಾಗಿ ಮಾಡ್ಬೋದು ಈಕ್ವಲಿ. ಸೊ ದಟ್ ಈಸ್ ವಾಟ್ ಈ ಎರಡು ಬೈಕ್ದು ಓವರ್ ಆಲ್ ಪರ್ಪಸ್ ಇದೆ. ಆ್ಯಂಡ್ ಸಿಟಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋದಾದರೆ ಎರಡು ಬೈಕು ಆರ್ ವೆರಿ ಗುಡ್ ಇನ್ ಸಿಟಿ. ಎಸ್ಪೆಷಲಿ ಎಡ್ಜಿ ಅಡ್ವೆಂಚರು ವಾಸ್ ನಾಟ್ ದ್ಯಾಟ್ ಗುಡ್ ಇನ್ ಸಿಟಿ ಪ್ರೀವಿಯಸ್ಲಿ. ಬಟ್ ಇವಾಗ ಇದರದ್ದು ಲೈಕ್ ದ ಇಂಜಿನ್ ರಿಫೈನ್ಮೆಂಟ್ ಇಂಪ್ರೂವ್ ಆಗಿದೆ ಆ್ಯಂಡ್ ದ ವೆಯ್ಟ್ ಆಲ್ಸೋ ಸ್ವಲ್ಪ ರೆಡ್ಯೂಸ್ ಆಗಿದೆ ಓವರ್ ಆಲು. ಸೊ ಅದರಿಂದ ಇಟ್ ಈಸ್ ಅ ಗುಡ್ ಬೈಕ್ ಫಾರ್ ಸಿಟಿ. ಆ್ಯಂಡ್ ಎಕ್ಸ್ಪಲ್ಸ್ ಅಂತೂ ಮೊದಲಿಂದನೂ ಇಟ್ ವಾಸ್ ಅ ವೆರಿ ಗುಡ್ ಬೈಕ್ ಫಾರ್ ಸಿಟಿ. ಇವಾಗಲೂ ಇಟ್ ಕಂಟಿನ್ಯೂಸ್ ಟು ಬಿ ಗುಡ್ ಇನ್ ಸಿಟಿ. ಸೊ ದಟ್ ಈಸ್ ಅ ಸಿಮಿಲಾರಿಟಿ ಬಿಟ್ವೀನ್ ದೀಸ್ ಟು ಬೈಕ್. ಇವಾಗ ಡಿಫ್ರೆನ್ಸಸ್ಗೆ ಬರೋಣ. ಸೊ ಫಸ್ಟ್ ಮೇನ್ ಐ ವುಡ್ ಸೇ ಡಿಫ್ರೆನ್ಸು ನೀವು ಡೆಫಿನೆಟ್ಲಿ ವಿಲ್ ಹೈಲೈಟ್ ಈಸ್ ದ ಪ್ರೈಸು. ಸೊ ಇಲ್ಲಿ ಎಸ್ ಎಡ್ಜಿ ಅಡ್ವೆಂಚರ್ ಈಸ್ ಎಕ್ಸ್ಪೆನ್ಸಿವ್ ಇನ್ ಟರ್ಮ್ಸ್ ಆಫ್ ನಿಮಗೆ ಇನಿಷಿಯಲ್ ಬೈಯಿಂಗ್ ಕಾಸ್ಟಲ್ಲೂ ಎಕ್ಸ್ಪೆನ್ಸಿವ್ ಇದೆ. ಆ್ಯಂಡ್ ಓವರ್ ಆಲ್ ಮೇಂಟೆನೆನ್ಸ್ ವೈಸ್ ನೀವು ಯೋಚನೆ ಮಾಡೋದಾದ್ರೂ ಇಟ್ ಈಸ್ ಸ್ಲೈಟ್ಲಿ ಎಕ್ಸ್ಪೆನ್ಸಿವ್ ದ್ಯಾನ್ ದ ಎಕ್ಸ್ಪಲ್ಸ್ 210. ಬಟ್ ಮೇಂಟೆನೆನ್ಸ್ ವೈಸು ನೀವು ಆ ಥರ ಅಸಂಪ್ಷನ್ ಪಡಬೇಡಿ ದ್ಯಾಟ್ ನೀವು ಎಕ್ಸ್ಪಲ್ಸ್ ತೊಗೊಂಡ್ಬಿಟ್ರೆ ತುಂಬ ಕಮ್ಮಿ ಇರುತ್ತೆ ಅಂತ ಅನ್ಕೋಬೇಡಿ. ಲೈಕ್ ದ ಪ್ರೀವಿಯಸ್ ಎಕ್ಸ್ಪಲ್ಸ್ 200 ತನ. ಸೊ ಇದು ಲಿಕ್ವಿಡ್ ಕೂಲ್ಡ್ ಇಂಜಿನ್ ಫಸ್ಟ್ಲಿ, ಆ್ಯಂಡ್ ಇದು ಹೀರೋ ಪ್ರೀಮಿಯರ್ ಶೋರೂಮಿಂದ ನೀವು ತೊಗೋತಾ ಇರೋದ್ರಿಂದ ನಿಮಗೆ ಎಕ್ಸ್ಪೆನ್ಸಸ್ ತುಂಬಾ ಚೀಪ್ ಇಲ್ಲ. ಓಕೆನಾ. ಸೊ ಬಟ್ ಸ್ಟಿಲ್ ಓವರ್ ಆಲ್ ಐ ವುಡ್ ಸೇ ಎಸ್ ನೀವು ಹೀರೋದವ್ರಿಗೆ ಗೊತ್ತು ಹೌ ಟು ಸೇವ್ ಮನಿ, ಹೌ ಟು ಸೇವ್ ಯುವರ್ ಕಾಸ್ಟು. ಸೊ ಅದರಲ್ಲಿ ಅವ್ರ ಎಕ್ಸ್ಪರ್ಟ್ಸೇ. ಸೊ ಎಸ್ ನಿಮಗೆ ಓವರ್ ಆಲ್ ಕಾಸ್ಟ್ ಕಮ್ಮಿ ಇರುತ್ತೆ ಫ್ರಮ್ ದ ಎಡ್ಜಿ ಅಡ್ವೆಂಚರ್ ಇನ್ ಟರ್ಮ್ಸ್ ಆಫ್ ಮೇಂಟೆನೆನ್ಸು, ಪಾರ್ಟ್ಸ್ ಕಾಸ್ಟ್ ಆ್ಯಂಡ್ ಆಲ್ ದೋಸ್ ಕಾಸ್ಟು ನಿಮಗೆ ಓವರ್ ಆಲ್ ಕಮ್ಮಿ ಇರುತ್ತೆ ಡೆಫಿನೆಟ್ಲಿ. ಬಟ್ ಐ ವುಡ್ ಸ್ಟಿಲ್ ಸೇ ದಟ್ ಇದು ನೆಕ್ ಟು ನೆಕ್ ಇದೆ. ಬಟ್ ಓವರ್ ಆಲ್ ಎಡ್ಜಿ ಅಡ್ವೆಂಚರ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ಬಟ್ ಐ ಥಿಂಕ್ ನಂದು ಒಪಿನಿಯನ್ ಕೇಳೋದಾದರೆ ನೀವು ಪ್ರೈಸ್ನ ಮೇನ್ ಫ್ಯಾಕ್ಟರ್ ಆಗಿ ಕನ್ಸಿಡರ್ ಮಾಡಬೇಡಿ. ಬಿಕಾಸ್ ಈ ಮಾರ್ಕೆಟಲ್ಲಿ ನಿಮಗೆ ಇರೋದೇ ಎರಡು ಅಡ್ವೆಂಚರ್ ಬೈಕ್ ಇನ್ ದಿಸ್ ಬಜೆಟ್ ಕ್ಯಾಟಗರಿ ಇರಬೇಕಾದ್ರೆ ಐ ಡೋಂಟ್ ಥಿಂಕ್ ನೀವು ಪ್ರೈಸ್ನ ಮೇನ್ ಫ್ಯಾಕ್ಟರ್ ಆಗಿ ಕನ್ಸಿಡರ್ ಮಾಡಿ ಬೈ ಮಾಡಬೇಡಿ. ಇಫ್ ದೇರ್ ಆರ್ ಮೆನಿ ಬೈಕ್ಸು ದೆನ್ ಅದು ಪ್ರೈಸ್ನ ಕನ್ಸಿಡರ್ ಮಾಡ್ಬೋದು. ಬಟ್ ಈ ಪ್ರೈಸಲ್ಲಿ ನಿಮಗೆ 2 to 3 lakhsಲ್ಲಿ ಇರೋದೇ ಎರಡು ಬೈಕ್ ಆಗಿರೋದ್ರಿಂದ ಐ ಥಿಂಕ್ ಪ್ರೈಸ್ನ ನೀವು ಫ್ಯಾಕ್ಟರಾಗಿ ಕನ್ಸಿಡರ್ ಮಾಡಬೇಡಿ ಟು ಡಿಸೈಡ್ ಬಿಟ್ವೀನ್ ದೀಸ್ ಟು. ಸೊ ದಟ್ ಈಸ್ ಸಮಥಿಂಗ್ ನಾನು ಹೇಳ್ಬಿಡೋಣ ಅಂತ. ಸೊ ನೆಕ್ಸ್ಟ್ ಬಂದುಬಿಟ್ಟು ಈಸ್ ರೈಡರ್ ಕೇಪಬಿಲಿಟಿ ಆರ್ ರೈಡರ್ ಟೈಪ್. ಯಾವ ಥರ ರೈಡರ್ ಕುಡ್ ಬೈ ಎನಿ ಆಫ್ ದಿಸ್ ಬೈಕ್ ಅಂತ ಕನ್ಸಿಡರ್ ಮಾಡೋದಾದರೆ ಐ ವುಡ್ ಸೇ ಇದು ಎಲ್ಲ ಥರ ರೈಡರ್ಸು ಗೆ ಸೂಟೇಬಲ್ಲು. ಆಲ್ರೆಡಿ ಹೇಳಿದ್ದೀನಿ ಇದು ಸ್ವಲ್ಪ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕು. ಅದರ್ವೈಸ್ ಐ ಡೋಂಟ್ ಥಿಂಕ್ ದಿಸ್ ಇಸ್ ದ ರೈಟ್ ಬೈಕ್ ಟು ಸ್ಟಾರ್ಟ್ ಬೋತ್ ಆಫ್ ದಿಸ್ ಬೈಕ್. ನನ್ನ ಪ್ರಕಾರ ಸ್ವಲ್ಪ ಆದರೂ ಎಕ್ಸ್ಪೀರಿಯನ್ಸ್ ಇರಬೇಕು ನಿಮಗೆ ಇನ್ ಬೈಕಿಂಗು, ಆವಾಗಲೇ ಇದೆರಡು ಬೈಕ್ನ ಕನ್ಸಿಡರ್ ಮಾಡ್ಬೋದು. ಬಟ್ ಆ್ಯಸ್ ಐ ಟೋಲ್ಡ್ ಯು, ಇಫ್ ಯು ಕನ್ಸಿಡರಿಂಗ್ ಯಾವ ಟೈಪ್ ಆಫ್ ಲೈಕ್ ಬಾಡಿ ಟೈಪ್ ಬೈಕ್ ರೈಡರ್ ಇರ್ಬೋದು ಅಂದರೆ ಐ ಥಿಂಕ್ ಎಲ್ಲ ಥರ ರೈಡರು ಕನ್ಸಿಡರ್ ಮಾಡ್ಬೋದು. ಶಾರ್ಟ್ ರೈಡರ್ಸು, ಟಾಲ್ ರೈಡರ್ಸು, ಸ್ಲೈಟ್ಲಿ ಸ್ಲಿಮ್ಮು, ಸ್ಲೈಟ್ಲಿ ದಪ್ಪಕ್ಕಿರೋರು, ಎಲ್ಲ ಥರ ರೈಡರು ಕ್ಯಾನ್ ರೈಡ್ ದಿಸ್ ಬೈಕ್ ಅಂತ ನನ್ನ ಒಪಿನಿಯನ್. ಬಟ್ ಸ್ಟಿಲ್ ನಿಮಗೆ ತುಂಬ ಸ್ಪೆಸಿಫಿಕ್ಕಾಗಿ ಇದನ್ನು ಕನ್ಸಿಡರ್ ಮಾಡೋದಾದರೆ ಎಸ್ಪೆಷಲಿ ಫಾರ್ ಶಾರ್ಟ್ ರೈಡರ್ಸ್ ಅಂದರೆ ಐ ವುಡ್ ಸೇ ದ್ಯಾಟ್ ಇದು ಎಕ್ಸ್ಪಲ್ಸ್ ಬಂದ್ಬಿಟ್ಟು ನಿಮಗೆ ಹೈಟ್ ಜಾಸ್ತಿ ಇದೆ, 835 mm ಇದೆ. ಬಟ್ ಅದರದ್ದು ವೆಯ್ಟ್ ಬಂದ್ಬಿಟ್ಟು ಕಮ್ಮಿ ಇದೆ, ದಟ್ ಈಸ್ 170 kg. ವೆರಾಸ್ ನಿಮ್ಮದು ಎಡ್ಜಿ ಅಡ್ವೆಂಚರ್ ಬಂದು ಹೈಟ್ ಕಮ್ಮಿ ಇದೆ, 815 mm ಸೀಟ್ ಹೈಟ್ ಇದೆ. ವೆಯ್ಟ್ ಬಂದ್ಬಿಟ್ಟು ಇದರಲ್ಲಿ ನಿಮಗೆ 187 kg. ಸೊ ವೆಯ್ಟ್ ಸ್ವಲ್ಪ ಜಾಸ್ತಿ ಇದೆ. ಸೊ ಶಾರ್ಟ್ ರೈಡರ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡೋದಾದರೆ ಐ ಕೈಂಡ್ ಆಫ್ ಫೀಲ್ ದಟ್ ಎಡ್ಜಿ ಹ್ಯಾಸ್ ಅ ಎಡ್ಜ್ ಬಿಕಾಸ್ ಐ ಥಿಂಕ್ ಮೋಸ್ಟ್ ಆಫ್ ದೆಮ್ ನನ್ನ ಪ್ರಕಾರ ಈ ವೆಯ್ಟು ತುಂಬಾ ಏನು ಜಾಸ್ತಿ ಇಲ್ಲ, 187. ಸೊ ಸೀಟ್ ಹೈಟ್ ಆ್ಯಕ್ಚುಲಿ ಈಸ್ ಅ ಮೋರ್ ಕ್ರಿಟಿಕಲ್ ಫ್ಯಾಕ್ಟರು. ಸೊ ಅದನ್ನು ಕನ್ಸಿಡರ್ ಮಾಡಿದ್ರೆ ಶಾರ್ಟ್ ರೈಡರ್ಸ್ಗೆ ಮೇ ಬಿ ದ ಎಡ್ಜಿ ಅಡ್ವೆಂಚರ್ ವಿಲ್ ಸೂಟ್ ಬೆಟರ್ ಅಂತ ನನಗನ್ಸುತ್ತೆ.
ಸೊ ಇವಾಗ ಲುಕ್ ಬಗ್ಗೆ ಮಾತಾಡೋದಾದರೆ, ಲುಕ್ ಆ್ಯಂಡ್ ಡಿಸೈನ್ ಬೇಸಿಕಲಿ ಮಾತಾಡೋದಾದರೆ, ಐ ವುಡ್ ಸೇ ಬೋತ್ ದೀಸ್ ಡಿಸೈನ್ಸ್ ಆರ್ ಕೈಂಡ್ ಆಫ್ ನನ್ನ ಒಪಿನಿಯನ್ಲಿ ಗ್ರೋ ಆಗಿದೆ. ಸೊ ಪ್ರೀವಿಯಸ್ ಇದ್ರದ್ದು ವರ್ಷನ್ಸ್ ನೋಡೋದಾದರೆ, ಎಕ್ಸ್ಪಲ್ಸ್ದು ಆರ್ ಈವನ್ ಎಡ್ಜಿ ಅಡ್ವೆಂಚರ್ ನೋಡೋದಾದರೆ, ಐ ಥಿಂಕ್ ಅದರದ್ದು ಲುಕ್ಕು ಸ್ವಲ್ಪ ಆ್ಯಾವ್ರೇಜ್ ಆಗಿತ್ತು, ಅಷ್ಟೊಂದು ನಿಮಗೆ ಪ್ರೀಮಿಯಮ್ ಅನಿಸ್ತಾ ಇರಲಿಲ್ಲ. ಬಟ್ ಇವಾಗಿರೋ ಎರಡೂ ಬೈಕ್ಸ್ನ ಕನ್ಸಿಡರ್ ಮಾಡೋದಾದರೆ, ಎರಡೂ ಬೈಕು ನಿಮಗೆ ದಟ್ ಫಿಟ್ ಆ್ಯಂಡ್ ಫಿನಿಶು ಪ್ರೀಮಿಯಮ್ನೆಸ್ಸಲ್ಲಿ ತುಂಬ ಇಂಪ್ರೂವ್ ಮಾಡಿದ್ದಾರೆ. ಸೊ ಎರಡೂ ಬೈಕು ಡಿಸ್ಪೈಟ್ ಬೀಯಿಂಗ್ ಅ ಬಜೆಟ್ ಸೆಗ್ಮೆಂಟು ನಿಮಗೆ ಪ್ರೀಮಿಯಮ್ನೆಸ್ಸಲ್ಲಿ ಎರಡೂ ಬೈಕು ಕಮ್ಮಿ ಅಂತ ಅನಿಸಲ್ಲ. ಸೊ ದಟ್ ಈಸ್ ಅ ಗುಡ್ ಥಿಂಗು. ಎರಡೂ ಬೈಕು ನೋಡೋಕ್ಕೆ ತುಂಬ ಚೆನ್ನಾಗಿದೆ ಬೈಕು. ಸೊ ಲುಕ್ಸಲ್ಲಿ ಅಷ್ಟೊಂದು ನನಗೇನೋ ಕೆಟ್ಟದಾಗಿದೆ ಒನ್ ಬೈಕ್ ದ್ಯಾನ್ ಅದರ್ ಅಂತ ನಂಗೆ ಅನಿಸ್ತಾ ಇಲ್ಲ. ಎರಡೂ ಬೈಕು ಲುಕ್ ವೈಸ್ ತುಂಬ ಚೆನ್ನಾಗಿದೆ, ಡಿಸೈನು ತುಂಬ ನೀಟಾಗಿದೆ. ಬಟ್ ಹೌ ಡಿಫ್ರೆಂಟ್ ದೇ ಆರ್ ಅಂತ ಕನ್ಸಿಡರ್ ಮಾಡೋದಾದರೆ, ಐ ಥಿಂಕ್ ನಿಮಗೆ ದ ರಗೆಡ್ನೆಸ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ದ ಎಕ್ಸ್ಪಲ್ಸ್ ಸ್ವಲ್ಪ ರಗೆಡ್ ಫೀಲಿಂಗ್ ನಿಮಗೆ ಜಾಸ್ತಿ ಇದೆ, ಡಿಸ್ಪೈಟ್ ಬೀಯಿಂಗ್ ಪ್ರೀಮಿಯಮ್ ಆಲ್ಸೋ. ಬಟ್ ರಗೆಡ್ನೆಸ್ ನಿಮಗೆ ತುಂಬ ಜಾಸ್ತಿ ಇದೆ. ವೆರಾಸ್ ನಿಮಗೆ ಸ್ವಲ್ಪ ಡಿಫ್ರೆಂಟಾಗಿ ಇರಬೇಕು, ಲೈಕ್ ನಿಮ್ಮದು ವಿಟ್ ಪಿಲಿಯನ್, ಸ್ಪಾಟ್ ಪಿಲಿಯನ್ ಇದೆ ನೋಡಿ KTM ಅಲ್ಲಿ. ಸೊ ಆ ಥರ ನಿಮಗೆ ಬೈಕ್ಸ್ ನಿಮಗೆ ಜಾಸ್ತಿ ಇಷ್ಟ ಇದೆ ಅಂದರೆ, ಸ್ವಲ್ಪ ಡಿಫ್ರೆಂಟಾಗಿ ಕಾಣಬೇಕು, ಡಿಫ್ರೆಂಟ್ ಆಗಿರಬೇಕು ಅಂದರೆ, ಐ ಥಿಂಕ್ ದ ಎಡ್ಜಿ ಅಡ್ವೆಂಚರ್ ಒಂದು ಫಂಕಿ ಅಪೀಲ್ ಇದೆ ನಿಮಗೆ ಆ ಬೈಕಲ್ಲಿ. ಸೊ ನನಗೆ ಅದು ಆ್ಯಕ್ಚುಲಿ ದ ಹೆಡ್ಲೈಟ್ ಎಸ್ಪೆಷಲಿ ಇಟ್ ಲುಕ್ಸ್ ವೆರಿ ಡಿಫ್ರೆಂಟು, ಇಟ್ ಈಸ್ ಅನ್ಲೈಕ್ ಎನಿ ಅದರ್ ಬೈಕು. ಸೊ ದ್ಯಾಟ್ ಈಸ್ ಸಮಥಿಂಗ್ ಗುಡ್ ನನ್ನ ಪ್ರಕಾರ. ಹ್ಯಾಟ್ಸ್ ಆಫ್ ಟು ಎಡ್ಜಿ, ಬಿಕಾಸ್ ಅದೊಂದು ಐ ಥಿಂಕ್ ಒಂದು ಐಡೆಂಟಿಟಿ ಕೊಡಬೇಕಿತ್ತು ಅದಕ್ಕೆ. ಆ್ಯಂಡ್ ಅದ್ರ ಬಗ್ಗೆ ನಾನು ಬರ್ತೀನಿ ಲಾಸ್ಟಲ್ಲಿ, ವೆರಿ ಇಂಪಾರ್ಟೆಂಟ್ ಪಾರ್ಟ್ ಅದು. ಬಟ್ ಎಸ್, ಇನ್ ಅ ವೇ ಅದಕ್ಕೊಂದು ಡಿಫ್ರೆಂಟ್ ಲುಕ್ ಕೊಟ್ಟಿದ್ದಾರೆ. ಸೊ ದ್ಯಾಟ್ ಇಸ್ ಅ ಗುಡ್ ಥಿಂಗ್ ನನ್ನ ಪ್ರಕಾರ. ಡಿಸೈನ್ ವೈಸು ಚೆನ್ನಾಗಿದೆ ಆ್ಯಂಡ್ ಲುಕ್ ವೈಸು ಒಂಥರ ಫಂಕಿ ಡಿಫ್ರೆಂಟ್ ಫೀಲ್ ಕೊಡುತ್ತೆ ನಿಮಗೆ. ಇಫ್ ಯು ಆರ್ ಲುಕಿಂಗ್ ಫಾರ್ ದ್ಯಾಟ್, ದೆನ್ ಎಡ್ಜಿ ಅಡ್ವೆಂಚರ್ ಇಸ್ ಅ ಗುಡ್ ಬೈಕ್. ನೆಕ್ಸ್ಟ್ ಕಂಫರ್ಟ್ ಆ್ಯಂಡ್ ಹ್ಯಾಂಡ್ಲಿಂಗ್ ಡಿಪಾರ್ಟ್ಮೆಂಟ್ಗೆ ಬರೋದಾದರೆ, ಇಲ್ಲಿ ಐ ವುಡ್ ಸೇ ಬೋತ್ ಆರ್ ಡೀಸೆಂಟ್ಲಿ ಕಂಫರ್ಟೇಬಲ್ ಆ್ಯಂಡ್ ಡೀಸೆಂಟ್ಲಿ ಗುಡ್ ಇನ್ ಹ್ಯಾಂಡ್ಲಿಂಗ್ ಅಂತಲೇ ಹೇಳ್ತೀನಿ ಓವರಾಲು. ಬಟ್ ಸ್ಟಿಲ್ ನಿಮಗೆ ಸ್ಪೆಸಿಫಿಕಲಿ ಅರ್ಥ ಮಾಡ್ಕೊಳ್ಳೋದಾದರೆ, ಐ ವುಡ್ ಸೇ ಹ್ಯಾಂಡ್ಲಿಂಗ್ ಡಿಪಾರ್ಟ್ಮೆಂಟಲ್ಲಿ ದ ಎಕ್ಸ್ಪಲ್ಸು ಮೊದಲಿಂದನೂ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾಯಿತ್ತು. ಆ್ಯಂಡ್ ಇವಾಗಿರೋ ಚಾಸಿ ಆಲ್ಸೋ ಈಸ್ ವೆರಿ ಗುಡ್ಡು, ಸೂಪರಾಗಿ ಹ್ಯಾಂಡಲ್ ಮಾಡುತ್ತೆ. ಎವ್ರಿವೇರ್ ನಿಮಗೆ ಸಿಟಿಯಲ್ಲಿ, ಟೂರಿಂಗ್, ಆಫ್ ರೋಡು ಎಲ್ಲ ಕಡೆಯೂ ಇದ್ರದ್ದು ಹ್ಯಾಂಡ್ಲಿಂಗ್ ತುಂಬಾ ಇಂಪ್ರೆಸಿವ್ ಆಗಿದೆ. ಯು ವಿಲ್ ರಿಯಲಿ ಎಂಜಾಯ್ ದಿಸ್ ಬೈಕ್ ಇನ್ ಟರ್ಮ್ಸ್ ಆಫ್ ಹ್ಯಾಂಡ್ಲಿಂಗ್ ಅಂತಲೇ ಹೇಳ್ತೀನಿ. ಸೊ ಒಂದು ಎಡ್ಜ್ ಕೊಡ್ತೀನಿ ನಾನು ಓವರ್ ದ ಎಡ್ಜಿನೂ ಚೆನ್ನಾಗಿದೆ ಹ್ಯಾಂಡ್ಲಿಂಗಲ್ಲಿ, ಬಟ್ ಎಕ್ಸ್ಪಲ್ಸ್ದು ಒಂದು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ತೀನಿ ಹ್ಯಾಂಡ್ಲಿಂಗಲ್ಲಿ. ಕಂಫರ್ಟ್ ವೈಸ್ ನೀವು ನೋಡೋದಾದರೆ, ಎಕ್ಸ್ಪಲ್ಸ್ ಪ್ರೀವಿಯಸ್ಲಿ ವಾಸ್ ನಾಟ್ ದ್ಯಾಟ್ ಗ್ರೇಟ್ ಇನ್ ಟರ್ಮ್ಸ್ ಆಫ್ ಕಂಫರ್ಟ್, ಬಟ್ ರೀಸೆಂಟ್ ಬಂದಿರೋ ಎಕ್ಸ್ಪಲ್ಸು ಕಂಫರ್ಟ್ ವೈಸು ತುಂಬ ಚೆನ್ನಾಗಿದೆ. ಬಟ್ ಎಡ್ಜಿ ಅಡ್ವೆಂಚರು ಮೊದಲಿಂದನೂ ಕಂಫರ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇವಾಗಲೂ ಕಂಫರ್ಟ್ ವೈಸ್ ತುಂಬ ಇಂಪ್ರೂವ್ಮೆಂಟ್ಸ್ ಮಾಡಿದ್ದಾರೆ. ಸೀಟ್ ಕಂಫರ್ಟ್ ಆ್ಯಂಡ್ ಎವ್ರಿಥಿಂಗ್ ಇಂಪ್ರೂವ್ ಮಾಡೋದ್ರಿಂದ. ಆ್ಯಕ್ಚುಲಿ ಹಿಮಾಲಯನ್ಗೆ ಕಂಪೇರ್ ಏನಕ್ಕೆ ಮಾಡ್ತಾಯಿದ್ರು ಆ ಟೈಮಲ್ಲೂ, ಏನಂದರೆ ಇದಕ್ಕೆ ಕಂಫರ್ಟ್ ವೈಸ್ ತುಂಬ ಚೆನ್ನಾಗಿ ಕೊಡ್ತಾಯಿತ್ತು ಇದು. ಸೊ ಓವರ್ ಆಲ್ ಕಂಫರ್ಟ್ ನಿಮಗೆ ಸೀಟ್ ಸ್ಪೇಸ್ ಆಗಿರಲಿ ಆರ್ ಸೀಟ್ ಕುಷನಿಂಗ್ ಆಗಿರಲಿ ತುಂಬ ಚೆನ್ನಾಗಿದೆ ಕಂಫರ್ಟು. ಆ್ಯಂಡ್ ಐ ನೋ ಎಕ್ಸ್ಪಲ್ಸಲ್ಲಿ ದ ಸಸ್ಪೆನ್ಷನ್ ಟ್ರಾವೆಲ್ಲು ಆ್ಯಂಡ್ ಸಸ್ಪೆನ್ಷನ್ ಸೆಟಪ್ ತುಂಬ ಕಂಫರ್ಟೇಬಲ್ ಆಗಿದೆ. ಬಟ್ ಇದರಲ್ಲೂ ಏನು ಅಷ್ಟೊಂದು ಡಿಸ್ಕಂಫರ್ಟೇಬಲ್ ಆಗಿಲ್ಲ. ಇಟ್ಸ್ ವೆರಿ ಗುಡ್ಡು. ಓವರ್ ಆಲ್ ನಿಮಗೆ ಎಲ್ಲ ಕಡೆ ಲೈಕ್ ನಿಮಗೆ ದ ಸಸ್ಪೆನ್ಷನ್ ಯಾವ ಥರ ಮಾಡಿದ್ದಾರೆ ಅಂದರೆ, ನಿಮಗೆ ಇಟ್ಸ್ ನಾಟ್ ಲೈಕ್ ತುಂಬ ಹಾರ್ಡು ಇಲ್ಲ, ತುಂಬ ಸಾಫ್ಟು ಇಲ್ಲ. ಇಟ್ ಕೈಂಡ್ಸ್ ಆಫ್ ಗಿವ್ ಯು ಕಂಫರ್ಟ್. ಆನ್ ದ ಹೈವೇಸು ಚೆನ್ನಾಗಿ ಕಂಫರ್ಟ್ ಕೊಡುತ್ತೆ, ಸಿಟಿಯಲ್ಲೂ ಆಫ್ ರೋಡಿಂಗಲ್ಲೂ ಎಲ್ಲ ಕಡೆಯೂ ಕಂಫರ್ಟ್ ಕೊಡುತ್ತೆ. ಸೊ ಅದರಿಂದ ನನಗನ್ಸುತ್ತೆ ಓವರ್ ಆಲ್ ಕಂಫರ್ಟ್ ವೈಸ್ ನೋಡೋದಾದರೆ, ಐ ವುಡ್ ಗಿವ್ ಮೋರ್ ಮಾರ್ಕ್ಸ್ ಫಾರ್ ದ ಎಡ್ಜಿ ಅಡ್ವೆಂಚರ್. ಆ್ಯಂಡ್ ಆಲ್ಸೋ ನೀವು ಪಿಲಿಯನ್ ಜೊತೆ ಹೋಗಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದೀರ ಅಂದರೆ, ಐ ವುಡ್ ಸೇ ಎಡ್ಜಿ ಅಡ್ವೆಂಚರು ತುಂಬ ಸ್ಪೇಸ್ ಇದೆ ನಿಮಗೆ ಓವರಾಲು. ಸೊ ಆ್ಯಂಡ್ ಆಲ್ಸೋ ಲಗೇಜ್ ಕ್ಯಾರಿ ಮಾಡೋಕ್ಕೂ ನಿಮಗೆ ಈಸಿಲಿ ನೀವು ಐ ಥಿಂಕ್ ಎಡ್ಜಿ ಅಡ್ವೆಂಚರಲ್ಲಿ ಮೋರ್ ಕಂಫರ್ಟೇಬಲಿ ಕ್ಯಾರಿ ಮಾಡ್ತೀರಾ. ಸೊ ಅದರಿಂದ ಐ ವುಡ್ ಸೇ ಎಸ್, ದ ಕಂಫರ್ಟ್ ಆ್ಯಂಗಲ್ ಇಟ್ ವಿಲ್ ಗೋ ಟು ದಿ ಎಡ್ಜಿ ಆ್ಯಂಡ್ ದ ಹ್ಯಾಂಡ್ಲಿಂಗ್ ವಿಲ್ ಗೋ ಟು ದ ಎಕ್ಸ್ಪಲ್ಸ್ ಅಂತ ಹೇಳ್ತೀನಿ. ಇವಾಗ ಪರ್ಪಸ್ ವೈಸ್ ನಾವು ಏನು ಡಿಫ್ರೆನ್ಸ್ ಇದೆ ಅಂತ ನೋಡೋಣ. ಪರ್ಪಸ್ ವೈಸ್ ನಾನು ಆಲ್ರೆಡಿ ಹೇಳಿದ್ದೀನಿ ದಟ್ ಬೋತ್ ದ ಬೈಕ್ಸ್ದು ಸಿಮಿಲರ್ ಪರ್ಪಸ್ ಇದೆ. ಆಫ್ ರೋಡಿಂಗ್ ಆ್ಯಂಡ್ ಟೂರಿಂಗ್ ಎರಡೂ ಮಾಡುತ್ತೆ. ಬಟ್ ಟೂರಿಂಗ್ ಆ್ಯಂಡ್ ಆಫ್ ರೋಡಿಂಗು ಯಾವ ಥರ ಡಿಫ್ರೆಂಟ್ ಆಗಿದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಟೂರಿಂಗ್ ವೈಸ್ ನೋಡೋದಾದರೆ, ಅಗೇನ್ ನಾನು ಆಲ್ರೆಡಿ ಹಿಂಟ್ ಕೊಟ್ಬಿಟ್ಟಿದ್ದೀನಿ, ಕಂಫರ್ಟ್ ತುಂಬ ಚೆನ್ನಾಗಿದೆ ಇರೋದ್ರಿಂದ. ದ ಎಡ್ಜಿ ಅಡ್ವೆಂಚರ್ ಈಸ್ ಸ್ಲೈಟ್ಲಿ ಬೆಟರ್ ಇನ್ ಟರ್ಮ್ಸ್ ಆಫ್ ಟೂರಿಂಗ್, ಬಿಕಾಸ್ ನಿಮಗೆ ಫಸ್ಟ್ ಥಿಂಗ್ ಬಂದುಬಿಟ್ಟು ಆಲ್ರೆಡಿ ಹೇಳಿದ್ದೀನಿ, ಕಂಫರ್ಟ್. ನಿಮಗೆ ಸೀಟ್ ತುಂಬ ಕಂಫರ್ಟಬಲ್ ಇದೆ, ಸ್ಪೇಷಿಯಸ್ ಆಗಿದೆ. ಲಗೇಜಸ್ನ ನೀವು ಆರಾಮಾಗಿ ಕ್ಯಾರಿ ಮಾಡ್ಬೋದು, ಪಿಲಿಯನ್ ಜೊತೆನೂ ನೀವು ಆರಾಮಾಗಿ ಹೋಗ್ಬೋದು. ಆ್ಯಂಡ್ ಲಗೇಜ್ ನಿಮಗೆ ಆಪ್ಷನ್ಸ್ ತುಂಬ ಚೆನ್ನಾಗಿದೆ ಇದರಲ್ಲಿ ಕ್ಯಾರಿ ಮಾಡೋಕ್ಕೆ. ನಿಮಗೆ ಮುಂದ್ಗಡೆನೂ ಕ್ಯಾರಿ ಮಾಡ್ಬೋದು, ಹಿಂದ್ಗಡೆನೂ ಕ್ಯಾರಿ ಮಾಡ್ಬೋದು. ಸೊ ದ್ಯಾಟ್ ಈಸ್ ಗ್ರೇಟ್. ಆ್ಯಂಡ್ ಆಲ್ಸೋ ನಾನು ಆಲ್ರೆಡಿ ಹೇಳಿದ್ದೀನಿ ಇದ್ರದ್ದು ಹ್ಯಾಂಡ್ಲಿಂಗ್ ವೈಸ್, ಎಸ್ ಇಟ್ ಈಸ್ ನಾಟ್ ಅಷ್ಟು ಅಜೈಲ್ ಇಲ್ಲ ಲೈಕ್ ಎಕ್ಸ್ಪಲ್ಸ್ 210, ಬಟ್ ನಿಮಗೆ ಸ್ಟ್ರೈಟ್ ಲೈನ್ ಸ್ಟೆಬಿಲಿಟಿ ತುಂಬ ಚೆನ್ನಾಗಿ ಕೊಡುತ್ತೆ, ವಿಚ್ ಇಸ್ ವೆರಿ ಗುಡ್ ಇನ್ ಟೂರಿಂಗ್. ಹಾಗೂ ಇದರಲ್ಲಿ 30 bhp ಇರೋದ್ರಿಂದ ನಿಮಗೆ ಬೆಟರ್ ಕ್ರೂಸಿಂಗ್ ಸ್ಪೀಡ್ ಆನ್ ದ ಹೈವೇ ಕೂಡ ಸಿಗುತ್ತೆ. ಆ್ಯಂಡ್ ಆಲ್ಸೋ ಇದರದ್ದು ವಿಂಡ್ ಪ್ರೊಟೆಕ್ಷನ್ ಆಲ್ಸೋ ತುಂಬ ಚೆನ್ನಾಗಿದೆ ಓವರಾಲು. ಸೊ ಟೂರಿಂಗ್ ವೈಸ್ ನೀವು ನೋಡೋದಾದರೆ ನನ್ನ ಒಪಿನಿಯನಲ್ಲಿ ಐ ಥಿಂಕ್ ದ ಎಡ್ಜಿ ಅಡ್ವೆಂಚರ್ ಈಸ್ ಸ್ಲೈಟ್ಲಿ ಬೆಟರ್ ಇನ್ ಟರ್ಮ್ಸ್ ಆಫ್ ಟೂರಿಂಗು. ಸೊ ಇಫ್ ನೀವು ಆಬ್ವಿಯಸ್ಲಿ ಅಡ್ವೆಂಚರ್ ಟೂರಿಂಗ್ ಅಂದರೆ ನೀವು ಟೂರಿಂಗು ಮಾಡ್ತೀರಾ, ಆಫ್ ರೋಡಿಂಗ್ ಮಾಡ್ತೀರಾ, ಸ್ವಲ್ಪ ಜಾಸ್ತಿ ಟೂರಿಂಗ್ ಮಾಡೋ ಪ್ಲ್ಯಾನ್ ಆಗ್ತಾ ಇದ್ದೀರಾ ಅಂದರೆ, ಆಬ್ವಿಯಸ್ಲಿ ಸ್ಪೆಕ್ ವೈಸ್ ಐ ಥಿಂಕ್ ದ ಎಡ್ಜಿ ಅಡ್ವೆಂಚರ್ ವುಡ್ ಬಿ ಅ ಬೆಟರ್ ಆಪ್ಷನು. ಆ್ಯಂಡ್ ಆಫ್ ರೋಡಿಂಗ್ ಬಗ್ಗೆ ಮಾತಾಡೋ ಅವಶ್ಯಕತೆ ಏನಿಲ್ಲ. ಎಕ್ಸ್ಪಲ್ಸ್ ವಾಸ್ ನೋನ್ ಟು ಬಿ ಅನ್ ಆಫ್ ರೋಡರು ಮೊದಲು, ಆ್ಯಂಡ್ ಇವಾಗ್ಲೂ ಐ ವುಡ್ ಸೇ ದ ವೇ ದ ಚಾಸಿ ಇಸ್ ಬಿಲ್ಟು,
ಇಟ್ ಈಸ್ ಸ್ಟಿಲ್ ಅ ವೆರಿ ವೆರಿ ಗುಡ್ ಆಫ್ ರೋಡರ್. ಆ್ಯಂಡ್ ಇದ್ರ ಕಂಪ್ಯಾರಿಸನ್ ಆಲ್ರೆಡಿ ಬಿಗರ್ ಲೈಕ್ ಮೋರ್ ಕೇಪಬಲ್ ಲೈಕ್ KLX 230 ಆರ್ ಇವಾಗ ರೀಸೆಂಟ್ಲಿ ಲಾಂಚ್ ಆಗಿರೋ ಎಂಡ್ಯೂರೋ 390. ಸೊ ಈ ಥರ ಬೈಕ್ಸ್ಗೆ ನಾವು ಕಂಪೇರ್ ಮಾಡ್ತೀವಿ. ಸೊ ನಿಮಗೆ ಗೊತ್ತಾಗಿರುತ್ತೆ ಆಫ್ ರೋಡಿಂಗಲ್ಲಿ ಇದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಏನ, ನಿಮಗೆ ಸಸ್ಪೆನ್ಷನ್ ಟ್ರಾವೆಲ್ ಆಗಿರಲಿ, ಸಸ್ಪೆನ್ಷನ್ ಸೆಟಪ್ ಆಗಿರಲಿ, ಆರ್ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಆಗಿರಲಿ, ಈವನ್ ಇದರಲ್ಲಿ 18 ಇಂಚಸ್ ವೀಲ್ ಇದೆ. ಸೊ ಅದು ಒಂದು ಎಕ್ಸ್ಟ್ರಾ ಆ್ಯಡ್ ಆನ್ ಮಾಡುತ್ತೆ ನಿಮಗೆ ಕೇಪಬಿಲಿಟಿ ವೈಸು ಇನ್ ಟರ್ಮ್ಸ್ ಆಫ್ ದ ಆಫ್ ರೋಡಿಂಗ್. ಬಟ್ ಆ್ಯಕ್ಚುಲಿ ನೀವು ನಿಜ ಹೇಳಬೇಕಂದ್ರೆ ದೀಸ್ ಥಿಂಗ್ಸ್ ನಿಮಗೆ ಬೇರೆ ಬೈಕ್ಸಲ್ಲೂ ಕೊಡ್ತಾರೆ, ಲೈಕ್ ಎಂಡ್ಯೂರೋದಲ್ಲೂ ಕೊಟ್ಟಿದ್ದಾರೆ 390. ಬಟ್ ಸ್ಟಿಲ್ ಪೀಪಲ್ ವೈ ದೇ ಪ್ರಿಫರ್ ದಿಸ್ ಬೈಕ್ ಈಸ್ ಆಬ್ವಿಯಸ್ಲಿ ಒಂದು ಕಾಸ್ಟು, ಆ್ಯಂಡ್ ಇನ್ನೊಂದು ಬಂದು ಐ ಥಿಂಕ್ ಇಟ್ಸ್ ಆಲ್ಸೋ ವೆರಿ ಕೇಪಬಲ್. ಇದನ್ನು ನೋಡಿದ್ದಾರೆ, ಯೂಸ್ ಮಾಡಿದ್ದಾರೆ ಜನ, ಆ್ಯಂಡ್ ಬಿಕಾಸ್ ಆಫ್ ದ್ಯಾಟ್ ಇದನ್ನು ಹ್ಯಾಂಡ್ಲಿಂಗು ಕೇಪಬಿಲಿಟಿ ನೋಡಿಬಿಟ್ಟೆ ಇದನ್ನು ಇಷ್ಟಪಡ್ತಾರೆ. ಇಟ್ಸ್ ನಾಟ್ ಜಸ್ಟ್ ಸ್ಪೆಕ್ ಶೀಟ್ ಅಷ್ಟೇ ಅಲ್ಲ, ಇದು ತುಂಬಾ ಕೇಪಬಲ್ ಇನ್ ಟರ್ಮ್ಸ್ ಆಫ್ ಆಫ್ ರೋಡಿಂಗು. ಸೊ ದ್ಯಾಟ್ ಈಸ್ ದ ಥಿಂಗು. ಆ್ಯಂಡ್ ಲಾಸ್ಟ್ ಫ್ಯಾಕ್ಟರು ನನ್ನ ಪ್ರಕಾರ ಇಟ್ ಈಸ್ ದ ಲೀಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್, ಬಟ್ ಇತ್ತೀಚೆಗೆ ಜನ ಅದ್ರ ಬಗ್ಗೆನೇ ಮಾತಾಡ್ತಾರೆ, ದಟ್ ಈಸ್ ದ ಫೀಚರ್ಸು. ಸೊ ಫೀಚರ್ಸ್ ವೈಸ್ ನೋಡೋದಾದರೆ ನನಗೇನೋ ಈ ಎರಡರಲ್ಲೂ ಅಷ್ಟು ದೊಡ್ಡ ಸ್ಪೆಷಲ್ ಫೀಚರು ಒಂದರಲ್ಲಿದೆ ವಿಚ್ ವಿಲ್ ಮೇಕ್ ಯು ಬೈ ದ್ಯಾಟ್ ಬೈಕ್ ಅಂತ ನನಗೆ ಯಾವುದೂ ಅನಿಸಿಲ್ಲ. ಸೊ ಆ ಥರ ಏನೂ ಫೀಚರ್ ಇಲ್ಲ, ಬಟ್ ಎಸ್ ದೇರ್ ಈಸ್ ಲಿಟಲ್ ಬಿಟ್ ಫೀಚರ್ಸ್, ಕೆಲವುದರಲ್ಲಿ ಜಾಸ್ತಿ ಇದೆ, ಇನ್ನೊಂದರಲ್ಲಿ ಸ್ವಲ್ಪ ಫೀಚರ್ಸ್ ಕಮ್ಮಿ ಇದೆ, ಆ ಥರ ಇದೆ, ಮಿಕ್ಸ್ ಆ್ಯಂಡ್ ಮ್ಯಾಚು. ಸೊ ಬೇಸಿಕಲಿ ನಿಮಗೆ ಎಕ್ಸ್ಪಲ್ಸಲ್ಲಿ ನಿಮಗೆ ದ TFT ಡಿಸ್ಪ್ಲೇ ಸಿಗುತ್ತೆ. ಸೊ ದ್ಯಾಟ್ ಈಸ್ ಅಮೇಝಿಂಗು. ಸೊ ನೋಡೋಕೆ ಅದು ಚೆನ್ನಾಗಿದೆ, ವಿಚ್ ನಿಮಗೆ ಯು ವಿಲ್ ನಾಟ್ ಗೆಟ್ ಇಟ್ ಇನ್ ದ ಎಡ್ಜಿ ಅಡ್ವೆಂಚರು. ಆ್ಯಂಡ್ ಆಲ್ಸೋ ನಿಮಗೆ ಇದರಲ್ಲಿ ABS ಮೋಡ್ ಸಿಗುತ್ತೆ, ವಿಚ್ ಇಸ್ ಆ್ಯಕ್ಚುಲಿ ನನ್ನ ಪ್ರಕಾರ ಜಾಸ್ತಿ ಯೂಸ್ಫುಲ್ ಇದೆ ನನ್ನ ಒಪಿನಿಯನ್. ಬಿಕಾಸ್ ಇದರಲ್ಲಿ ಒಂದರಲ್ಲಿ ಆಬ್ವಿಯಸ್ಲಿ 2 ABS ಆನ್ ಆಗಿರುತ್ತೆ, ಆ್ಯಂಡ್ ಸೆಕೆಂಡ್ರಲ್ಲಿ ನಿಮಗೆ ರೇರ್ ABS ಸ್ವಿಚ್ ಆಫ್ ಆಗಿರುತ್ತೆ, ಆ್ಯಂಡ್ ಥರ್ಡ್ರಲ್ಲಿ 2 ಮುಂದ್ಗಡೆ ಹಿಂದ್ಗಡೆ 2 ಸ್ವಿಚ್ ಆಫ್ ಆಗಿರುತ್ತೆ. ಸೊ ಈ ಫೀಚರ್ನ ಐ ಥಿಂಕ್ ಯೂಸ್ ಮಾಡೋರು ಆಬ್ವಿಯಸ್ಲಿ ಆಫ್ ರೋಡ್ ತುಂಬ ಚೆನ್ನಾಗಿ ಗೊತ್ತಿರೋರು ಮಾತ್ರ ಯೂಸ್ ಮಾಡೋದು. ಬಟ್ ಎಸ್ ಹೇಳೋಕ್ಕೆ ಎರಡರಲ್ಲೂ ನಿಮಗೆ ಫೀಚರ್ ಸಮಥಿಂಗ್ ಏನೋ ಕೊಟ್ಟಿದ್ದಾರೆ. ಎಡ್ಸಿಯಲ್ಲಿ ನಿಮಗೆ ಟ್ರ್ಯಾಕ್ಷನ್ ಕಂಟ್ರೋಲ್ ಕೂಡ ಸಿಗುತ್ತೆ, ಹಾಗೂ ABS ಮೋಡ್ಗಳು ಸಿಗುತ್ತೆ ನಿಮಗೆ, ರೋಡ್, ರೈನ್ ಮತ್ತು ಆಫ್ ರೋಡ್ ಮೋಡ್. ಸೊ ಅಷ್ಟೇ ನಿಮಗೆ ಬೇಸಿಕಲಿ ಫೀಚರು. ಎರಡರಲ್ಲೂ ನಿಮಗೆ ಐ ಥಿಂಕ್ ಮಾಡರ್ನ್ ಫೀಚರ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು ಫ್ರಮ್ ಅ ಬೈಕು ಇನ್ ದಿಸ್ ಬಜೆಟ್ ಸೆಗ್ಮೆಂಟು ಕೊಟ್ಟಿದ್ದಾರೆ. ನಿಮಗೆ ಆಲ್ LED ಸೆಟಪ್ ಇದೆ, ಲಿಕ್ವಿಡ್ ಕೂಲ್ಡ್ ಇಂಜಿನ್ ಇದೆ, 6 ಸ್ಪೀಡ್ ಗೇರ್ ಬಾಕ್ಸ್ ಇದೆ, ಸ್ಲಿಪ್ಪರ್ ಆ್ಯಂಡ್ ಅಸಿಸ್ಟ್ ಕ್ಲಚ್ ಇದೆ ಎರಡೂ ಬೈಕಲ್ಲಿ. ಸೊ ಐ ಥಿಂಕ್ ಡೀಸೆಂಟ್ ಇನಫ್ ನಿಮಗೆ ಮಾಡರ್ನ್ ಫೀಚರ್ಸ್ ಕೊಟ್ಟಿದ್ದಾರೆ. ಸೊ ನಥಿಂಗ್ ಟು ಕಂಪ್ಲೇಂಟ್ ಇನ್ ಬೋತ್ ದಿಸ್ ಬೈಕು. ಸೊ ಅದೊಂದು ಟ್ಯೂಬ್ಲೆಸ್ ಟೈರ್ ಆಪ್ಷನ್ ಒಂದು ಕೊಟ್ಬಿಟ್ಟಿದ್ದಾರೆ. ಐ ಥಿಂಕ್ ಇದು ಕಂಪ್ಲೀಟ್ ಆಗಿಬಿಡ್ತಿತ್ತು. ಸೊ ಅದೊಂದು ಮಿಸ್ ಆಗಿದೆ. ಬಟ್ ಐ ಥಿಂಕ್ ಎಕ್ಸ್ಪಲ್ಸ್ ವೈಸ್ ನಾನು ಕನ್ಸಿಡರ್ ಮಾಡೋದಾದ್ರೆ ಐ ಥಿಂಕ್ ಅದು ಟ್ಯೂಬ್ಲೆಸ್ ಟೈರ್ ಕೊಡೋಕ್ಕಾಗ್ತಿಲ್ಲ. ಬಟ್ ಎಡ್ಜಿ ಅವರು ಐ ಥಿಂಕ್ ಕೊಡ್ಬೋದಿತ್ತು. ಸೊ ಅದೊಂದು ಮಾಡರ್ನ್ ಫೀಚರ್ ಕೊಟ್ಬಿಟ್ಟಿದ್ರೆ ಮೇ ಬಿ ಅದು ಇನ್ನೂ ಜಾಸ್ತಿ ಅಪೀಲ್ ಇರ್ತಿತ್ತು ಐ ವುಡ್ ಸೆ. ಸೊ ಈ ಕಂಪ್ಯಾರಿಸನ್ ನೀವು ನನ್ನದೇ ಚಾನಲ್ ಅಂತ ಅಲ್ಲ, ಎಷ್ಟೊಂದು ಚಾನಲ್ಸಲ್ಲಿ ನೋಡಿರ್ತೀರ. ನಾನು ಆಬ್ವಿಯಸ್ಲಿ ಮೇ ಬಿ ಡಿಫ್ರೆಂಟ್ಲಿ ಲೇಔಟ್ ಮಾಡಿರ್ತೀನಿ. ಸೊ ಅದಕ್ಕೋಸ್ಕರ ಆದರೂ ನನ್ನ ಚಾನಲ್ನ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಬಿಕಾಸ್ ಐ ನೋ ದ್ಯಾಟ್ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ, ನೀವು ನೋಡ್ತಾ ಇದ್ದೀರಾ ನನ್ನ ಚಾನಲ್ನ, ಬಟ್ ಸ್ಟಿಲ್ ಸಬ್ಸ್ಕ್ರೈಬ್ ಏನಕ್ಕೆ ಮಾಡ್ತಾ ಇಲ್ಲ ಪ್ಲೀಸ್. ನೀವು ಲೈಕ್ ಮಾಡ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ, 1000 ವ್ಯೂಸ್ ಇದೆ. ಸೊ ಸಬ್ಸ್ಕ್ರೈಬು ಮಾಡಿ, ನನಗೆ ತುಂಬ ಮೋಟಿವೇಶನ್ ಸಿಗುತ್ತೆ. ಸೊ ಅದನ್ನು ಹೇಳ್ಬೇಕಂತ ಇದೆ. ಎನಿವೇ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬಂದ್ಬಿಟ್ಟು ಈಸ್ ದ್ಯಾಟ್ ಇದೆಲ್ಲ ವಿಚಾರ ನಿಮ್ಗೆ ಗೊತ್ತಿದೆ. ಸೊ ಐ ನೋ ದ್ಯಾಟ್ ಆಲ್ರೆಡಿ ನೀವು ಎಷ್ಟೊಂದು ಚಾನಲ್ಸಲ್ಲಿ ನೋಡಿರ್ತೀರ. ಬಟ್ ನಾನು ಇಲ್ಲಿ ದ ಮೇನ್ ಡಿಸೈಡಿಂಗ್ ಫ್ಯಾಕ್ಟರ್ ಹೇಳ್ತೀನಿ. ಬಿಕಾಸ್ ಐ ಥಿಂಕ್ ಆ್ಯಸ್ ಐ ಟೋಲ್ಡ್ ಯು ಇದ್ರ ಮೇಲೆ ಜನ ಡಿಸೈಡ್ ಮಾಡಲ್ಲ, ನನಗೂ ಗೊತ್ತು. ಸೊ ವಾಟ್ ಈಸ್ ದ ಡಿಸೈಡಿಂಗ್ ಫ್ಯಾಕ್ಟರು? ಫಸ್ಟು ಐ ವುಡ್ ಸೇ ಪ್ರಾಕ್ಟಿಕಲ್ ಡಿಸೈಡಿಂಗ್ ಫ್ಯಾಕ್ಟರ್ ಬಗ್ಗೆ ಹೇಳ್ಬಿಡ್ತೀನಿ, ವಿಚ್ ಮೋಸ್ಟ್ ಆಫ್ ದ ಪೀಪಲ್ ವಿಲ್ ಕನ್ಸಿಡರ್ ವೈ ದೇ ವಿಲ್ ಚೂಸ್ ಒನ್ ಓವರ್ ದಿ ಅದರ್ ಅಂತ ಕೇಳೋದಾದರೆ ಐ ವುಡ್ ಸೇ ದ ಸರ್ವಿಸ್ ಸೆಂಟರ್ ಅವೈಲಬಿಲಿಟಿ. ಸೊ ಸರ್ವಿಸ್ ಸೆಂಟರ್ದು ಅವೈಲಬಿಲಿಟಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು. ಆ್ಯಂಡ್ ಇದರಲ್ಲಿ ಡೆಫಿನೆಟ್ಲಿ ದ ಹೀರೋ ಶೋರೂಮ್ಸು ತುಂಬ ಜಾಸ್ತಿ ಇದೆ. ಆ್ಯಂಡ್ ಆಬ್ವಿಯಸ್ಲಿ ಐ ನೋ ಪ್ರೀಮಿಯರ್ ಶೋರೂಮ್ಸು ರೀಸೆಂಟ್ಲಿ ಓಪನ್ ಆಗ್ತಾ ಇದೆ ತುಂಬ ಕಡೆ. ಬಟ್ ಐ ವುಡ್ ಸೇ ದೇ ಆರ್ ವೇ ಮೋರ್ ದೆನ್ ದ ಎಡ್ಜಿ ಶೋರೂಮ್ಸು. ಸೊ ಅದರಿಂದ ಡೆಫಿನೆಟ್ಲಿ ದ್ಯಾಟ್ ಈಸ್ ದ ಹ್ಯೂಜ್ ಅಡ್ವಾಂಟೇಜ್. ಆ್ಯಂಡ್ ಸರ್ವಿಸ್ ಸೆಂಟರ್ ನಿಮಗೆ ಎಲ್ಲ ಕಡೆ ಸಿಗುತ್ತೆ ಅಕ್ರಾಸ್ ಇಂಡಿಯಾ. ಸೊ ಎಸ್ಪೆಷಲಿ ಈ ಥರ ಬೈಕ್ಸು, ಕ್ಯಾಟಗರಿ ಆಫ್ ಬೈಕ್ಸ್ ನೀವು ಅಡ್ವೆಂಚರ್ ಆ್ಯಂಡ್ ಟೂರಿಂಗ್ ಬೈಕ್ಸ್ ತೊಗೋಬೇಕಾದ್ರೆ, ಎಸ್ಪೆಷಲಿ ಬಜೆಟ್ ಸೆಗ್ಮೆಂಟಲ್ಲಿರೋರು ತೊಗೋಬೇಕಾದ್ರೆ ಇದನ್ನು ಡೆಫಿನೆಟ್ಲಿ ಹೈಲಿ ಕನ್ಸಿಡರ್ ಮಾಡ್ತಾರೆ. ಸೊ ನನಗನ್ಸುತ್ತೆ ಇಲ್ಲಿ ಎಕ್ಸ್ಪಲ್ಸ್ಗೆ ಹೆವಿ ಅಡ್ವಾಂಟೇಜ್ ಇದೆ ರಿಗಾರ್ಡಿಂಗ್ ದ ಶೋರೂಮ್ ಆ್ಯಂಡ್ ಸರ್ವಿಸ್ ಅವೈಲಬಿಲಿಟಿ. ಸೊ ಈವನ್ ಪಾರ್ಟ್ಸ್ ಅವೈಲಬಿಲಿಟಿ ವಿಚಾರ ಮಾತಾಡೋದಾದ್ರೂ ಐ ವುಡ್ ಸೇ ಅಗೇನ್ ಹೀರೋದವ್ರ ಹತ್ರ ಸಾಕಷ್ಟು ಪಾರ್ಟ್ಸ್ ಅವೈಲಬಿಲಿಟಿ. ಬಿಕಾಸ್ ದೇ ಸೆಲ್ ಅ ಲಾಟ್ ಆಫ್ ದಿಸ್ ಬೈಕ್ಸು. ದೇ ಡೋಂಟ್ ಸೆಲ್ ಸ್ಮಾಲ್ ನಂಬರ್ ಅಲ್ಲ, ಪ್ರೈಸ್ ವೈಸು ಕಮ್ಮಿ ಇರೋದ್ರಿಂದ ನಂಬರ್ಸ್ ಜಾಸ್ತಿ ಇರುತ್ತೆ ನಿಮಗೆ ಸೆಲ್ ಮಾಡೋದು. ಸೊ ಅದರಿಂದ ನಿಮಗೆ ಜಾಸ್ತಿ ತಲೆ ಕಟ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಆಲ್ರೆಡಿ ಹೇಳಿದ್ದೆ ರಿಲಯಬಿಲಿಟಿ ವಿಚಾರ ಮಾತಾಡೋದಾದರೆ ಅವ್ರ ಸರ್ವಿಸ್ ಕ್ವಾಲಿಟಿ ಎರಡರದ್ದು ಅಪ್ ಆ್ಯಂಡ್ ಡೌನ್ ಇದೆ. ಬಟ್ ಸ್ಟಿಲ್ ದ ಥಿಂಗ್ ಈಸ್ ಅಟ್ಲೀಸ್ಟ್ ಹೀರೋದಲ್ಲಿ ನಿಮಗೆ ಓಕೆ ಇವ್ರ ಹತ್ರ ಪಾರ್ಟ್ಸ್ ಆದರೂ ಅವೈಲೇಬಲ್ ಇದೆಯಲ್ಲ ಅಂತ ಒಂದು ಸಮಾಧಾನ ಇರುತ್ತೆ. ಸೊ ದ್ಯಾಟ್ ಈಸ್ ಒನ್ ಹ್ಯೂಜ್ ಅಡ್ವಾಂಟೇಜು ಕಂಪೇರ್ ಟು ದ ಎಡ್ಜಿ. ಎಸ್ ಎಡ್ಜಿ ಅವರು ಇಂಪ್ರೂವ್ ಮಾಡ್ತಾ ಇದ್ದಾರೆ ಬರ್ತಾ. ಬಟ್ ಸ್ಟಿಲ್ ಆ್ಯಸ್ ಐ ಟೋಲ್ಡ್ ಯು ರೈಟ್ ನೌ ಅಟ್ ದಿಸ್ ಟೈಮು ಹೀರೋದವ್ರಿಗೆ ಸ್ವಲ್ಪ ಅಡ್ವಾಂಟೇಜ್ ಅಂತೂ ಡೆಫಿನೆಟ್ಲಿ, ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿನೇ ಅಡ್ವಾಂಟೇಜು ಡೆಫಿನೆಟ್ಲಿ ಇದೆ ಈ ಡಿಪಾರ್ಟ್ಮೆಂಟಲ್ಲಿ. ಬಟ್ ಎನಿವೇ ಓಕೆ ಇದನ್ನು ಬಿಟ್ಕೊಟ್ಬಿಡೋಣ. ಏನೋ ಸರ್ವಿಸ್ ಸೆಂಟರು ಎಡ್ಜಿ ಅವರು ನನಗೆ ಕಾನ್ಫಿಡೆನ್ಸ್ ಇದೆ ಇಂಪ್ರೂವ್ ಆಗುತ್ತೆ ಓವರ್ ದ ಪೀರಿಯಡ್ ಆಫ್ ಟೈಮ್. ಫಾರ್ ಎಕ್ಸಾಂಪಲ್ ನಾನು ಈಗ ಟ್ರೈಮ್ ತೊಗೊಂಡಿದ್ದೀನಿ, ಹಂಗೆ ನೋಡಿದ್ರೆ ನಾನು ರಾಯಲ್ ಎನ್ಫೀಲ್ಡೇ ಗಾಡಿ ತೊಗೋಬೇಕಿತ್ತು. ಸೊ ಟ್ರೈಮ್ ತೊಗೊಂಡಿದ್ದೀನಿ, ಏನೋ ಒಂದು ಕಾನ್ಫಿಡೆನ್ಸಿಂದ ತೊಗೊಂಡಿದ್ದೀನಿ. ಓಕೆ ಇವರು ನಾಳೆ ಇಂಪ್ರೂವ್ ಮಾಡ್ತಾರೆ ಅಂತ. ಆ್ಯಂಡ್ ದೇ ಆರ್ ಇಂಪ್ರೂವಿಂಗ್ ಆ್ಯಕ್ಚುಲಿ ಟ್ರೈಂಪ್ ಅವರು. ಸೊ ಆ ಥರ ನೀವು ಒಂದು ಕಾನ್ಫಿಡೆನ್ಸ್ ಕೊಟ್ಟು ಅಟ್ಲೀಸ್ಟ್ ಯು ಕುಡ್ ಬೈ ಆ್ಯನ್ ಎಡ್ಜಿ ಅಡ್ವೆಂಚರು. ಬೈಕ್ ಚೆನ್ನಾಗಿದೆ, ನನಗೆ
ನಂಗೆ ಇಷ್ಟ ಆಗಿದೆ, ವಾಟ್ ಎವರ್ ಇವನೇನೇ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾನೆ ಡಿಫ್ರೆನ್ಸಲ್ಲಿ ನಂಗೆ ಇಷ್ಟ ಆಗಿದೆ ಅಂತ ತೊಗೋಬೋದು. ಬಟ್ ಸ್ಟಿಲ್ ದರ್ ಇಸ್ ಒನ್ ಫ್ಯಾಕ್ಟರ್ ನನ್ನ ಪ್ರಕಾರ, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ರಿಟಿಕಲ್ ಫ್ಯಾಕ್ಟರ್ ನನ್ನ ಒಪಿನಿಯನ್ಲಿ, ಆ್ಯಂಡ್ ದಿಸ್ ಇಸ್ ಅನ್ ಇಮೋಷ್ನಲ್ ಫ್ಯಾಕ್ಟರ್. ಸೊ ನಾನು ಯೂಶಲಿ ಬೈಕ್ಸ್ನ ತೊಗೊಳ್ಳೋದು ಇಮೋಷನಿಂದನೇ, ಪ್ರಾಕ್ಟಿಕಲ್ ಆಸ್ಪೆಕ್ಟ್ ನೋಡ್ಬಿಟ್ಟು ತುಂಬ ಕಮ್ಮಿ ಜನ ತೊಗೋತಾರೆ. ಸೊ ಇಲ್ಲಿ ಐ ಥಿಂಕ್ ಅಗೇನ್ ಎಕ್ಸ್ಪಲ್ಸ್ ಹ್ಯಾಸ್ ಎನ್ ಅಪ್ಪರ್ ಹ್ಯಾಂಡು. ಸೊ ಯಾವ ಫ್ಯಾಕ್ಟರ್ ಅಂತ ಕೇಳ್ಬೋದು ನೀವು. ದಟ್ ಈಸ್ ಬೇಸಿಕಲಿ ದ ಬ್ರ್ಯಾಂಡ್ ಐಡೆಂಟಿಟಿ ಆಫ್ ಎಕ್ಸ್ಪಲ್ಸ್. ಎಸ್, ಸಿ ಎರಡೂ ಬೈಕ್ತು ನೀವು ದ ಬ್ರ್ಯಾಂಡ್, ದ ಕಂಪನಿ, ದ ಹೀರೋನೋ ಆರ್ ಎಡ್ಜಿ ನೋಡೋದಾದರೆ, ಎಸ್ ಹೀರೋ ಆಬ್ವಿಯಸ್ಲಿ ದೇರ್ ಆರ್ ವೆರಿ ಲಾರ್ಜ್ ಬ್ರ್ಯಾಂಡು, ಪಾಪ್ಯುಲರ್ ಬ್ರ್ಯಾಂಡು, ಎಸ್ಪೆಷಲಿ ನಿಮಗೆ ಅಂಡರ್ 2 lakh ಸೆಗ್ಮೆಂಟ್ ಇರೋ ಬೈಕ್ಸು, ಕಮ್ಯೂಟರ್ ಬೈಕ್ಸ್ ಆ್ಯಂಡ್ ಆಲ್ ದೋಸ್ ಬೈಕ್ಸು, ಸ್ಕೂಟೀಸ್ ಎಲ್ಲ ತುಂಬ ಚೆನ್ನಾಗಿ ಸೆಲ್ ಮಾಡ್ತಾರೆ. ಲಾರ್ಜೆಸ್ಟ್ ಐ ವುಡ್ ಸೇ ಮ್ಯಾನುಫ್ಯಾಕ್ಚರ್ ಆಫ್ 2 wheelers. ಅದು ಮೇ ಬಿ ಅ ಬಿಗ್ ಫ್ಯಾಕ್ಟರ್ ಆಗ್ಬೋದು ಅಂತ ಹೇಳ್ಬೋದು, ಬಟ್ ದಟ್ ಈಸ್ ನಾಟ್ ಅ ಬಿಗ್ ಫ್ಯಾಕ್ಟರ್ ನನ್ನ ಒಪಿನಿಯನ್. ಬಿಕಾಸ್ ಎಡ್ಜಿನೂ ಒಂದು ಪ್ರೀಮಿಯಂ ಬ್ರ್ಯಾಂಡು, ಐ ಮೀನ್ ದೇ ಹ್ಯಾವ್ ಅ ಹೆರಿಟೇಜ್ ಇದೆ, ಹಿಸ್ಟ್ರಿ ಇದೆ ಅವರಿಗೆ. ಸೊ ಆಲ್ ದೋಸ್ ಥಿಂಗ್ಸ್ ಇದೆ. ಸೊ ನಿಮಗೆ ಪ್ರೀಮಿಯಂ ಬ್ರ್ಯಾಂಡಲ್ಲಿ ಆ್ಯಕ್ಚುಲಿ 2 to 3 lakhs ಬಂದು ಒಂದು ಪ್ರೀಮಿಯಂ ಬ್ರ್ಯಾಂಡ್, ರಾಯಲ್ ಎನ್ಫೀಲ್ಡ್ ಲೈಕ್ ಟೆರಿಟರಿ, ಅದು ಪ್ರೀಮಿಯಂ ಬ್ರ್ಯಾಂಡ್ ಟೆರಿಟರಿ. ಸೊ ಅಲ್ಲಿ ಒಂದು ಗುಡ್ ನೇಮ್ ಇದೆ ಎಡ್ಜಿಗೆ, ಕೆಟ್ಟದಾಗಿಲ್ಲ ಅಂತಲ್ಲ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಕಂಪನೀಸ್ ಬ್ರ್ಯಾಂಡ್ ಐಡೆಂಟಿಟಿ, ಬಟ್ ಐ ಆಮ್ ಟಾಕಿಂಗ್ ಅಬೌಟ್ ದ ವೆಹಿಕಲ್ಸ್ ಬ್ರ್ಯಾಂಡ್ ಐಡೆಂಟಿಟಿ. ಬಿಕಾಸ್ ಸಿ ಎಕ್ಸ್ಪಲ್ಸ್ನ ಜನ ಏನಕ್ಕೆ ತೊಗೋತಾರೆ ಅಂತ ಕೇಳೋದಾದರೆ, ಇಟ್ ಈಸ್ ನಾಟ್ ಬಿಕಾಸ್ ಆಫ್ ದ ಹೀರೋ ನೋಡ್ಕೊಂಡು ಎಕ್ಸ್ಪಲ್ಸ್ನ ತೊಗೋತಾ ಇಲ್ಲ, ಅವರು ಎಕ್ಸ್ಪಲ್ಸ್ನ ನೋಡ್ಕೊಂಡು ಎಕ್ಸ್ಪಲ್ಸ್ ತೊಗೋತಾ ಇದ್ದಾರೆ. ಸೊ ಎಕ್ಸ್ಪಲ್ಸ್ ಯಾವ ಥರ ಪರ್ಫಾರ್ಮೆನ್ಸ್ ಕೊಟ್ಟಿದೆ, ಯಾವ ಥರ ಅದನ್ನು ರೈಡರ್ಸು ಎಷ್ಟೊಂದು ಡಿಫಿಕಲ್ಟ್ ಅವ್ರದ್ದು ಎಕ್ಸ್ಪ್ಲೋರೇಷನಲ್ಲಿ ಹೋಗಿದ್ದಾರೆ, ಅಡ್ವೆಂಚರ್ಸ್ ಮಾಡಿದ್ದಾರೆ, ಸೊ ಸ್ಟೋರೀಸ್ ಆಗಿದೆ ಅದ್ರ ಬಗ್ಗೆ, ಸೊ ಕಥೆಗಳು ಬರೆದಿದ್ದಾರೆ. ಸೊ ಅದರಿಂದ ನನ್ನ ಪ್ರಕಾರ ಜನ ತೊಗೋತಾರೆ ಎಕ್ಸ್ಪಲ್ಸ್ನ. ಎಕ್ಸ್ಪಲ್ಸ್ ಹ್ಯಾಸ್ ಇಟ್ಸ್ ಓನ್ ಐ ವುಡ್ ಸೇ ದಟ್ ಬ್ರ್ಯಾಂಡ್ ಐಡೆಂಟಿಟಿ ಕ್ರಿಯೇಟ್ ಮಾಡಿದೆ ಸಮ್ಹೌ. ಲೈಕ್ ಜನರು ಅದ್ರ ಬಗ್ಗೆ ಮಾತಾಡಿದಾರೋ, ಆರ್ ಮೋಟರ್ ಸೈಕ್ಲಿಸ್ಟ್ ಅದ್ರ ಬಗ್ಗೆ ಮಾತಾಡಿದಾರೋ, ಆರ್ ಎಕ್ಸ್ಪರ್ಟ್ಸ್ ಮಾತಾಡಿದಾರೋ, ಹೂಎವರ್ ಲೈಕ್ ಕೇಪಬಿಲಿಟಿ ವೈಸ್ ವಾಟ್ ಎವರ್ ಮಾತಾಡೋದ್ರಿಂದ ದಟ್ ಬ್ರ್ಯಾಂಡು, ದಟ್ ಕಲ್ಟ್ ಇಮೇಜ್ ಕ್ರಿಯೇಟ್ ಆಗಿದೆ ಫಾರ್ ಎಕ್ಸ್ಪಲ್ಸು. ಆ್ಯಂಡ್ ಎಕ್ಸ್ಪಲ್ಸ್ದು ತುಂಬ ಸಿಂಪಲ್ ಐಡೆಂಟಿಟಿ ಕೇಳೋದಂದರೆ ಆಫ್ ರೋಡಿಂಗ್ ಆಸ್ಪೆಕ್ಟಿಂದ ನೋಡೋದಾದರೆ ಇಟ್ ಈಸ್ ಅ ವೆರಿ ಗುಡ್ ಆಫ್ ರೋಡರ್ ಅಂತ ಒಂದು ಐಡೆಂಟಿಟಿ ಇದೆ. ಆ್ಯಂಡ್ ಜನ ಇದನ್ನ ತೊಗೊಂಡ್ರೆ ಕಣ್ಣು ಮುಚ್ಕೊಂಡು ಆಫ್ ರೋಡಿಂಗ್ ಮಾಡ್ತಾರೆ. ಆ್ಯಂಡ್ ಆಬ್ವಿಯಸ್ಲಿ ಕೇಪಬಲ್ ಇದೆ, ಬಟ್ ಅದು ಬೇರೆ ವಿಚಾರ. ಪ್ರಾಕ್ಟಿಕಲ್ ಆಸ್ಪೆಕ್ಟ್ ನೋಡ್ತಾ ಇಲ್ಲ, ಇಮೋಷ್ನಲಿನೂ ನಿಮ್ಗೆ ಅನ್ಸುತ್ತೆ ಓಕೆ ದಿಸ್ ಈಸ್ ಅ ಮೋರ್ ಕೇಪಬಲ್ ಬೈಕು. ಆ್ಯಂಡ್ ಇದೊಂದು ಆಸ್ಪಿರೇಷನಲ್ ಬೈಕ್ ಆಗಿದೆ ಜನರಿಗೆ. ಐ ಆಲ್ರೆಡಿ ಹೇಳಿದ್ದೀನಿ, ಇದನ್ನು ತೊಗೊಳ್ಳೋರು ಇಟ್ಸ್ ನಾಟ್ ಜಸ್ಟ್ ಅ ಬಡ್ಜೆಟ್ ಸೆಗ್ಮೆಂಟಲ್ಲಿ ಇರೋರು ಮಾತ್ರ ತೊಗೊಳ್ಳಲ್ಲ. ಇದನ್ನು ಎಷ್ಟೊಂದು ಪೀಪಲ್ ಹೂ ಆರ್ ಈವನ್ ಹೂ ಫಾಲ್ ಇನ್ ದ ಪ್ರೀಮಿಯಂ ಕ್ಯಾಟಗರಿ, ಹೂ ಆರ್ ಬಿಗರ್ ಬೈಕ್ಸು, ಅವರು ಇದನ್ನು ಸೆಕೆಂಡ್ ಆರ್ ಥರ್ಡ್ ಬೈಕ್ ಆಗಿ ತೊಗೋತಾರೆ ಜನ. ಸೊ ಇದರದ್ದು ಬ್ರ್ಯಾಂಡ್ ಐಡೆಂಟಿಟಿ ಸಾಕಷ್ಟು ದೊಡ್ಡದಿದೆ. ಸೊ ದ್ಯಾಟ್ ಈಸ್ ಸಮಥಿಂಗ್. ಸಿ ನೀವು ಹೇಳ್ಬೋದು ಎಂಡ್ ಆಫ್ ದ ಡೇ ನಾನು ಈ ಬೈಕು ಕೇಪಬಲ್ ಆಗಿದೆ, ಅದಾಗಿದೆ, ಇದಾಗಿದೆ ಅಂತ ಹೇಳ್ಬೋದು. ಬಟ್ ಎಂಡ್ ಆಫ್ ದ ಡೇ ಇಫ್ ಯು ಬೈ ದಟ್ ಬೈಕ್ ಆ್ಯಂಡ್ ಆಬ್ವಿಯಸ್ಲಿ ಜನ ಅದ್ರ ಬಗ್ಗೆ ನೋಟಿಸ್ ಮಾಡ್ತಾ ಇಲ್ಲ ಆ್ಯಂಡ್ ಎವ್ರಿಥಿಂಗ್, ಅಂದರೆ ನೀವು ಇಗ್ನೋರ್ ಮಾಡ್ಬೋದು ಫಾರ್ ಸಮ್ ಟೈಮ್ಸ್. ಬಟ್ ದೆನ್ ನಿಮಗೆ ಏನೋ ನನಗೆ ಇದು ತೊಗೊಂಡ್ಬಿಟ್ಟು ಏನೋ ಆ ಫೀಲ್ ಕೊಡ್ತಾ ಇಲ್ಲ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಅಂತ ಅನಿಸುತ್ತೆ, ವಿಚ್ ನೀವು ಮಾಡಬಾರ್ದು. ನಾನು ಹೇಳ್ತೀನಿ ಎಂಡಲ್ಲಿ ಏನಿಗೆ ಮಾಡಬಾರ್ದು ಅಂತ. ಬಟ್ ಸ್ಟಿಲ್ ದಟ್ ಫೀಲ್ ಅಂತೂ ಬರುತ್ತೆ. ಸೊ ನಿಮಗೆ ಆ ಬ್ರ್ಯಾಂಡ್ ಐಡೆಂಟಿಟಿ ಬೇಕು ಅಂದರೆ ಎಕ್ಸ್ಪಲ್ಸ್ ಇಸ್ ದ ಥಿಂಗ್ ವಿಚ್ ಯು ನೀಡ್ ಟು ಬೈ ನನ್ನ ಒಪಿನಿಯನಲ್ಲಿ. ಸೊ ದ್ಯಾಟ್ ಈಸ್ ದ ಇಶ್ಯೂ ಆ್ಯಂಡ್ ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಫ್ಯಾಕ್ಟರ್ ನನ್ನ ಪ್ರಕಾರ ಎಕ್ಸ್ಪಲ್ಸ್ ಪೀಪಲ್ ಬೈ ಮಾಡ್ತಾರೆ. ಎಡ್ಜಿ ಅಡ್ವೆಂಚರ್ ಬಗ್ಗೆ ನೋಡೋದಾದರೆ, ಎಡ್ಜಿ ಅನ್ಫಾರ್ಚುನೇಟ್ಲಿ ಹ್ಯಾಸ್ ನಾಟ್ ಬೀನ್ ಏಬಲ್ ಟು ಕ್ರಿಯೇಟ್ ಎನ್ ಐಡೆಂಟಿಟಿ. ಸಿ ನಿಮ್ಮ ಎಡ್ಜಿ ಅಡ್ವೆಂಚರ್ನ ನೀವು ಫ್ರಾಮ್ ದ ಟೈಮ್ ಅದು ಯಾವಾಗಿಂದ ಸ್ಟಾರ್ಟ್ ಆಗಿದೆ, ಇಟ್ ಹ್ಯಾಸ್ ಆಲ್ವೇಸ್ ಬೀನ್ ಅ ಕಾಂಪಿಟೇಟರ್ ಆರ್ ಆಲ್ವೇಸ್ ಬೀನ್ ಎನ್ ಆಲ್ಟರ್ನೇಟಿವ್ ಆಪ್ಷನ್. ಅದರದ್ದೇ ಓನ್ ಐಡೆಂಟಿಟಿ ಅಂತ ಯಾವತ್ತೂ ಕ್ರಿಯೇಟ್ ಆಗಿಲ್ಲ. ಹಿಮಾಲಯನ್ ಇರಬೇಕಾದ್ರೂ ಇಟ್ ವಾಸ್ ಮೋರ್ ಹಿಮಾಲಯನ್ ರೆಪ್ಲಿಕಾನೋ ಆರ್ ಹಿಮಾಲಯನ್ಗಿಂತ ಸ್ವಲ್ಪ ಮೇ ಬಿ ಪವರ್ ಜಾಸ್ತಿ ಇದೆ, ಅದು ಜಾಸ್ತಿ ಇದೆ, ಇದು ಜಾಸ್ತಿ ಇದೆ ಅಂತ ಜನ ತಗೋತಾ ಇದ್ರು. ಬಟ್ ಅದರದ್ದೇ ಓನ್ ಐಡೆಂಟಿಟಿ ಇರಲಿಲ್ಲ. ಐ ಮೀನ್ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಎಡ್ಜಿ ಆಸ್ ಅ ಬ್ರ್ಯಾಂಡ್, ಐಮ್ ಟಾಕಿಂಗ್ ಅಬೌಟ್ ದ ವೆಹಿಕಲ್. ಸೊ ಆ ವೆಹಿಕಲ್ದು ಸ್ಪೆಸಿಫಿಕಲಿ ಏನೋ ಐಡೆಂಟಿಟಿ ನನಗೆ ಯಾವತ್ತೂ ನೋಡಿಲ್ಲ ನಾನು. ಓಕೆ ಇದು ಏನೋ ಸಮಥಿಂಗ್ ಇದು ಸ್ಪೆಷಲ್ ಮಾಡುತ್ತೆ, ಅದಕ್ಕೋಸ್ಕರ ಅದನ್ನ ತೊಗೊಳ್ಳೋಣ, ಅದಕ್ಕೋಸ್ಕರ ತೊಗೊಳ್ತಾ ಇರಲಿಲ್ಲ. ಸೊ ಐ ನೋ ಇವಾಗ ಸದ್ಯಕ್ಕೆ ಅದಕ್ಕೊಂದು ಡಿಫ್ರೆಂಟ್ ಲುಕ್ ಕೊಟ್ಟಿದ್ದಾರೆ ಸೊ ದಟ್ ದ ಐಡೆಂಟಿಟಿ ಕ್ರಿಯೇಟ್ ಆಗಲಿ ಅಂತ. ಬಟ್ ಸ್ಟಿಲ್ ಐ ವುಡ್ ಸೇ ದಟ್ ಡಸಂಟ್ ಮೇಕ್ ದಟ್ ಬೈಕ್ ಹ್ಯಾವ್ ಇಟ್ಸ್ ಓನ್ ಐಡೆಂಟಿಟಿ. ಸೊ ಸಮಥಿಂಗ್ ಏನೋ ವರ್ಕ್ ಮಾಡಬೇಕು. ಲೆಟ್ ಸಿ ವಾಟ್ ದೇ ವರ್ಕ್ ಆನು. ಬಟ್ ಆ್ಯಸ್ ಆಫ್ ನೌ ನೀವು ಬೇರೆ ಬೈಕ್ಸ್ ನೋಡೋದಾದರೆ ಲೈಕ್ ಹಿಮಾಲಯನ್ ಅಂತೂ ನೆಕ್ಸ್ಟ್ ಲೆವೆಲ್ ಮೂವ್ ಆಗಿಬಿಟ್ಟಿದೆ. ಅದ್ರದ್ದು ಆಲ್ರೆಡಿ ಐಡೆಂಟಿಟಿ ಇತ್ತು, ಲೈಕ್ ಕಲ್ಟ್ ಫಾಲೋಯಿಂಗ್ ಇತ್ತು. ಇವಾಗ ಲೈಕ್ ಪೀಪಲ್ ಬಿಗರ್ ಬೈಕ್ಸ್ ಓನ್ ಮಾಡೋರು ಈವನ್ ಇಂಟರ್ನ್ಯಾಷನಲಿ UK ಆಗಿರಲಿ US ಆಗಿರಲಿ ಅದನ್ನು ತೊಗೋತಾ ಇದ್ದಾರೆ ಹಿಮಾಲಯನ್ನ. ಸೊ ಅದಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಆ್ಯಂಡ್ KTM ಆಲ್ಸೋ ಅವ್ರದ್ದು ಓನ್ ಐಡೆಂಟಿಟಿ ಇದೆ. ಲೈಕ್ KTMದು 390 ಅಡ್ವೆಂಚರ್ ಬೈಕ್ಸ್ ಆಲ್ಸೋ ಲೈಕ್ ಫಾಸ್ಟ್ ಆಗಿದೆ, ಒಂಥರ ಲೈಕ್ ಇಂಜಿನಿಯರಿಂಗು ಫೀಚರ್ ಅಂತ ಅಂದರೂ KTM ತೊಗೋತಾರೆ. ಬಟ್ ಐ ಥಿಂಕ್ ಎಡ್ಜಿ ಅವರು ದಿ ಕೈಂಡ್ ಆಫ್ ಇನ್ ದಿಸ್ ಬೈಕ್ ಫೇಲ್ ಆಗಿಬಿಟ್ಟಿದ್ದಾರೆ ಟು ಕ್ರಿಯೇಟ್ ಒಂದು ಪ್ರಾಪರ್ ಐಡೆಂಟಿಟಿ, ವಿಚ್ ಐ ಹೋಪ್ ದೇ ವಿಲ್ ಬಿ ಏಬಲ್ ಟು ಕ್ರಿಯೇಟ್. ಸ್ವಲ್ಪ ಒಂದು ಗುಡ್ ಟ್ರೈ ಮಾಡಿದ್ದಾರೆ, ದಟ್ ನ್ಯೂ ಫಂಕಿ ಲುಕ್ ಕೊಟ್ಬಿಟ್ಟು. ಆ್ಯಂಡ್ ಪೀಪಲ್ ಹೂ ಆರ್ ಲೈಕ್ ಇದನ್ನು ತೊಗೊಂಡ್ರು ಬೈ ಮಾಡಿದ್ರು ಎಡ್ಜಿ ಅಡ್ವೆಂಚರ್, ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಎಂಡ್ ಆಫ್ ದ ಡೇ ನೀವು ಆ್ಯಸ್ ಅ ಪೀಪಲ್ ನೀವು ಆ ಜರ್ನಿ ಮಾಡ್ತೀರಾ ನೋಡಿ, ನೀವು ಅಡ್ವೆಂಚರ್ ಮಾಡ್ತೀರಾ ನೋಡಿ, ಅದನ್ನು ನೀವು ಪ್ರಾಪೋಗೇಟ್ ಮಾಡಿ
ಎಲ್ಲರಿಗೂ ಹೇಳ್ಕೊಳ್ಳಿ, ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ. ಆ್ಯಂಡ್ ನಿಮ್ಮದು ಒಂದು ಕಮ್ಯುನಿಟಿ ಬಿಲ್ಡ್ ಆದರೆ ಯು ನೆವರ್ ನೋ, ಒಂದು ಐಡೆಂಟಿಟಿ, ಒಂದು ಕಲ್ಟ್ ಫಾಲೋಯಿಂಗ್ ಕ್ರಿಯೇಟ್ ಮಾಡ್ಬೋದು ಅಂತ ನನ್ನ ಒಪಿನಿಯನು. ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ, ರಾನಿನ್ 225. ಸೊ ಮೊದಲು ರಾನಿನ್ಗೆ ಆ್ಯಂಡ್ ಹಂಟರ್ ಇರಬೇಕಾದ್ರೆ ರಾನಿನ್ಗೆ ಅಷ್ಟು ಐಡೆಂಟಿಟಿ ಇರಲಿಲ್ಲ. ಬಟ್ ಇವಾಗ ರಾನಿನ್ ಹ್ಯಾಸ್ ಬಿನ್ ಏಬಲ್ ಟು ಕ್ರಿಯೇಟ್ ಇಟ್ಸ್ ಓನ್ ಐಡೆಂಟಿಟಿ ಡಿಸ್ಪೈಟ್ ಆಬ್ವಿಯಸ್ಲಿ ಅದ್ರದ್ದು ಏನೋ ಲೈಕ್ ಅಷ್ಟು ಏನೋ ಸ್ಪೆಸಿಫಿಕ್ ಏನೋ ಕೇಸ್ ಇಲ್ಲ ವೇರ್ ಇಟ್ಸ್ ಪರ್ಫಾರ್ಮ್ಸ್ ಸೋ ಸ್ಪೆಷಲ್. ಬಟ್ ನನ್ನ ಪ್ರಕಾರ ಇಟ್ ವಾಸ್ ಅ ಗುಡ್ ಬೈಕ್, ಬಟ್ ಆ ಐಡೆಂಟಿಟಿ ಕ್ರಿಯೇಟ್ ಆಗಿರಲಿಲ್ಲ. ಬಟ್ ಇವಾಗ ಆಗ್ತಾಯಿದೆ. ಸೊ ಜಾಸ್ತಿ ನೀವು ತಲೆ ಕೆಡ್ಸ್ಕೊಬೇಡಿ, ಹೋಪ್ ಇಟ್ಕೊಂಡಿರಿ ಎಡ್ಜಿ ಅಡ್ವೆಂಚರ್ ತೊಗೋತೀರಾ ಅಂದ್ರೂ. ಸೊ ಎನಿವೇ, ಲಾಸ್ಟ್ ಪಾಯಿಂಟ್ ಬಂದುಬಿಡ್ತೀನಿ, ವಾಟ್ ವುಡ್ ಬಿ ಮೈ ಚಾಯ್ಸ್ ಅಂತ ಕೇಳೋದಾದರೆ, ನಾನು ಆಲ್ರೆಡಿ ಹಿಂಟ್ ಕೊಟ್ಬಿಟ್ಟಿದ್ದೀನಿ. ವೆನ್ ನಾನು 2 ಬೈಕ್ಸ್ ನಾನು ತೊಗೊಳ್ಳೋ ಪ್ಲ್ಯಾನ್ ಇದ್ದರೆ ನಾನು ಏನು ತೊಗೋತಾ ಇದ್ದೆ ಅಂತ. ಸೊ ಬೇರ್ 650 ಆ್ಯಂಡ್ ಎಕ್ಸ್ಪಲ್ಸ್ 210. ಸೊ ಆಬ್ವಿಯಸ್ಲಿ ನನಗೆ ಎಕ್ಸ್ಪಲ್ಸ್ ಅಂದರೆ ತುಂಬಾ ಇಷ್ಟ ಆಗಿತ್ತು. ಆ್ಯಂಡ್ 210 ಅಂತೂ ಓವರಾಲ್ ಸ್ಪೆಕ್ ವೈಸ್ ಆಲ್ಸೋ, ರೈಡಿಂಗ್ ವೈಸ್ ಆಲ್ಸೋ ತುಂಬಾ ಚೆನ್ನಾಗಿದೆ ಬೈಕು. ಸೊ ನಂದು ಚಾಯ್ಸ್ ಎಕ್ಸ್ಪಲ್ಸ್ 210 ಆಗ್ತಿತ್ತು. ಸಿಂಪ್ಲಿ ನನಗನ್ಸುತ್ತೆ ಡಿಸೈನ್ ತುಂಬ ಚೆನ್ನಾಗಿದೆ, ಪ್ರೈಸ್ ತುಂಬ ಚೀಪಾಗಿ ನೀವು ತೊಗೋಬೋದು. ನಿಮಗೆ ಬೇಸಿಕಲಿ ಒಂದು ಬ್ರ್ಯಾಂಡ್ ಐಡೆಂಟಿಟಿನೂ ಇರುತ್ತೆ ನಿಮಗೆ. ಆ್ಯಂಡ್ ನಿಮಗೆ ಎಲ್ಲ ಕಡೆ ಸರ್ವಿಸ್ ಸೆಂಟರು ಆ್ಯಂಡ್ ಶೋರೂಮ್ ಸಪೋರ್ಟು ಇರುತ್ತೆ, ಪಾರ್ಟ್ಸ್ ಅವೈಲಬಿಲಿಟಿನೂ ಚೆನ್ನಾಗಿರುತ್ತೆ. ಸೊ ನಾನಾಗಿದ್ದರೆ ಅದೇ ಬೈಕ್ ತೊಗೋತಾ ಇದೆ. ಬಟ್ ಇಟ್ಸ್ ನಾಟ್ ಟು ಸೇ ದಟ್ ಎಡ್ಜಿ ಅಡ್ವೆಂಚರ್ ಇಸ್ ಅ ಬ್ಯಾಡ್ ಬೈಕು. ಅದರಲ್ಲೂ ನಿಮಗೆ ಡೀಸೆಂಟ್ ಪವರ್ ಇದೆ. ಆ್ಯಕ್ಚುಲಿ ನಿಮಗೆ ಒಂದು ಸ್ಪೆಕ್ ಶೀಟ್ ವಾರಿಯರ್ ಆಗಿದ್ದರೆ ನನ್ನ ಪ್ರಕಾರ ಎಡ್ಜಿ ಅಡ್ವೆಂಚರು ನಿಮಗೆಲ್ಲ ಕೊಡ್ತಾ ಇದೆ. ನಿಮಗೆ ವಾಟ್ ಆ್ಯನ್ ಅಡ್ವೆಂಚರ್ ಬೈಕಲ್ಲಿ ಕೊಡಬೇಕು ಎಕ್ಸೆಪ್ಟ್ ಫಾರ್ ದ ಟ್ಯೂಬ್ಲೆಸ್ ಟೈರು. ನನಗೆ ಅದೊಂದೇ ಡಿಸಪಾಯಿಂಟ್ ಆಯಿತು. ಸೊ ಅದೊಂದು ಬಿಟ್ಟರೆ ಎಲ್ಲ ಕೊಡ್ತಾ ಇದೆ. ಸೊ ಅದು ಮೇ ಬಿ ನೀವು ಎಕ್ಸ್ಟ್ರಾ ಸ್ಪೆಂಡ್ ಮಾಡಬೇಕಾಗುತ್ತೆ. ಬಟ್ ಐ ಡೋಂಟ್ ಥಿಂಕ್, ಐ ವುಡ್ ನಾಟ್ ರೆಕಮೆಂಡ್ ಯು. ನಿಮ್ಗೆ ಆ ಥರ ಮಾಡಬೇಕಂತ ಪ್ಲ್ಯಾನ್ ಇದೆ ಅಂದರೆ ಬೆಟರ್ ಗೋ ಫಾರ್ ಹಿಮಾಲಯನ್ ಆರ್ KTM 390 ಯಾವುದಾದ್ರೂ ಹೋಗಿ. ಸೊ ದ್ಯಾಟ್ ಇಸ್ ವಾಟ್ ಐ ವುಡ್ ಸಜೆಸ್ಟ್ ಟು. ಬಟ್ ಎನಿವೆ, ನನ್ನ ಪ್ರಕಾರ ಚೆನ್ನಾಗಿದೆ ಬೈಕು. ಐ ಹೋಪ್ ಅದಕ್ಕೆ ದ ಟ್ಯೂಬ್ಲೆಸ್ ಟೈರ್ ಆಪ್ಷನ್ ತಂದರೆ ಸೂಪರಾಗಿರುತ್ತೆ. ಸೊ ಅದೊಂದೇ ಇರೋದು. ಬಟ್ ಸ್ಟಿಲ್ ಇಟ್ಸ್ ಅ ಗುಡ್ ಬೈಕ್ ಅಂತ ಹೇಳ್ತೀನಿ. ಒಳ್ಳೆ ಅಪ್ಡೇಟ್ ಕೊಟ್ಟಿದ್ದಾರೆ ಎಡ್ಜಿ ಅಡ್ವೆಂಚರ್ ಅವರು. ಬಟ್ ಎನಿವೆ, ಸ್ಟಿಲ್ ನಂದು ಚಾಯ್ಸ್ ಬಂದು ವಿಲ್ ಬಿ ದ ಎಕ್ಸ್ಪಲ್ಸು. ಸೊ ದ್ಯಾಟ್ ಈಸ್ ದ ಕನ್ಕ್ಲೂಷನು. ಸೊ ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್.